ಓಕೆ ಸರ್, ಕೇಳಿಸ್ತಿದೇನಾ ಸರ್? ಸರ್ ಮೇಡಮ್ ಯಾರಿದ್ದೀರಾ? ಕೇಳಿಸ್ತಿದೇನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್ ಬರುತ್ತೆ, ಇಲ್ಲಿ ಸ್ಕ್ವಾಡ್ಸ್ ಲೆಮ್ಮ ಅಂತ ಬರುತ್ತೆ. ಓಕೆನಾ, ಸ್ಕ್ವಾಡ್ಸ್ ಲೆಮ್ಮ ಅಂತ. ಸೊ ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಿ. ಸಪೋಸ್ ದಟ್ ಎಫ್ ಈಸ್ ಅನಾಲಿಟಿಕ್ ಇಂದ ಯೂನಿಟ್ ಡಿಸ್ಕ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಎಫ್ ಈಸ್ ಅನಾಲಿಟಿಕ್ ಇಂದ ಯೂನಿಟ್ ಡಿಸ್ಕ್ ಡೆಲ್ಟಾ ಅಂತ ಹಿಂಗಿದೆ ನೋಡಿ. ಯೂನಿಟ್ ಡಿಸ್ಕ್ ಅಂತಂದ್ರೆ ಏನಂತಂದ್ರೆ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಕಾಂಪ್ಲೆಕ್ಸ್ ನಂಬರ್ಸ್ ಬಿಲಾಂಗ್ಸ್ ಟು, ಅಥವಾ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್, ಎಲ್ಲಿ ತಗೋಬೇಕಂದ್ರೆ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ಮಾಡ್ ಝಡ್ ಲೆಸ್ ದ್ಯಾನ್ 1. ಸೊ ಈ ಡಿಸ್ಕ್ ಅಲ್ಲಿ ತಗೋಬೇಕು. ಅದನ್ನ ತಗೊಳ್ತೀವಿ ನಾವು, ಯೂನಿಟ್ ಡಿಸ್ಕ್ ಅಂತ ತಗೊಳ್ತೀವಿ. ದಿಸ್ ಒನ್. ಸೊ ಎಫ್ ಆಫ್ ಝಡ್ ಇದೆ ನೋಡಿ. ಸೊ ಮಾಡ್ ಎಫ್ ಆಫ್ ಝಡ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಇದೆ. ಸೊ ಅಂದ್ರೆ ಮಾಡ್ಯುಲಸ್ ಆಫ್ ಎಫ್ ಆಫ್ ಝಡ್ ವ್ಯಾಲ್ಯೂ ಇದೆ ನೋಡಿ, ಲೆಸ್ ದನ್ ಆರ್ ಈಕ್ವಲ್ ಟು 1. ಅದನ್ನ ದಾಟಿ ಹೋಗಂಗಿಲ್ಲ, ಅವಾಗ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಇದು. ನೆಕ್ಸ್ಟ್ ಇದೆ ನೋಡಿ, ಅಂಡ್ ಸಚ್ ದಟ್ ಎಫ್ ಆಫ್ 0 ಈಕ್ವಲ್ ಟು 0 ಬರಬೇಕು. ಓಕೆನಾ, ಎಫ್ ಆಫ್ 0 ಏನು ಬರ್ಬೇಕು ಹೇಳಿ? ಎಫ್ ಆಫ್ 0 ಈಕ್ವಲ್ ಟು 0 ಬರಬೇಕು. ಸೊ ದೆನ್ ಫಸ್ಟ್ ಒನ್ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಫಸ್ಟ್ ಒನ್ ಮಾಡ್ ಎಫ್ ಆಫ್ ಝಡ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ ಝಡ್ ಆಗಿರುತ್ತೆ. ಮಾಡ್ ಎಫ್ ಆಫ್ ಝಡ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ ಝಡ್ ಆಗಿರುತ್ತೆ ನೋಡಿ. ಇದು ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟ್ ಇದು. ಮಾಡ್ ಎಫ್ ಆಫ್ ಝಡ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ ಝಡ್ ಆಗಿರಬೇಕು. ಸೆಕೆಂಡ್ ಒನ್, ಸೊ ಎಫ್ ಡ್ಯಾಶ್ ಆಫ್ 0 ನೋಡಿ, ಮಾಡ್ ಎಫ್ ಡ್ಯಾಶ್ ಆಫ್ 0 ಲೆಸ್ ದನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. ಇವೆರಡು ಕಂಡೀಷನ್ಸ್ ಅನ್ನ ಹೋಲ್ಡ್ ಮಾಡೋ ತರ ಯಾವ್ದು ಫಂಕ್ಷನ್ ಸಿಗುತ್ತೆ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್. ಇಲ್ಲಿದೆ ನೋಡಿ ದಿಸ್ ಫಂಕ್ಷನ್, ಯಾವುದು? ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇ ಪವರ್ ಐ ಥೀಟಾ. ಓಕೆನಾ, ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇ ಪವರ್ ಐ ಥೀಟಾ ಬೇಕಾದ್ರೆ ಅಪ್ಲೈ ಮಾಡಿ ನೀವು. ಎಫ್ ಆಫ್ ಝಡ್ ಕೂಡ ಏನಾಗುತ್ತೆ ನೋಡಿ, ಇಲ್ಲಿ ತಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಎಫ್ ಆಫ್ 0 ಆಗುತ್ತೆ. ಈ ಫಂಕ್ಷನ್ ಗೆ ನೀವು ಎಫ್ ಆಫ್ 0 ಮಾಡಿದ್ರೆ ಏನಾಗುತ್ತೆ ಹೇಳಿ? 0 ಇಂಟು ಇ ಪವರ್ ಐ ಥೀಟಾ ಆಗುತ್ತೆ. 0 ಇಂಟು ಏನಾಗುತ್ತೆ? 0 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಮಾಡ್ ಎಫ್ ಆಫ್ ಝಡ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತ ಇದೆ ನೋಡಿ. ಮಾಡ್ ಅಪ್ಲೈ ಮಾಡಿ. ಮಾಡ್ ಎಫ್ ಆಫ್ ಝಡ್ ಈಕ್ವಲ್ ಟು ಮಾಡ್ ಝಡ್ ಇ ಪವರ್ ಐ ಥೀಟಾ ಆಗುತ್ತೆ. ಸೊ ಮಾಡ್ ಝಡ್ ಇಂಟು ಮಾಡ್ ಇ ಪವರ್ ಐ ಥೀಟಾ ಆಗುತ್ತೆ. ಸೊ ಮಾಡ್ ಇ ಪವರ್ ಐ ಥೀಟಾ ಅಂದ್ರೆ ಆಲ್ವೇಸ್ 1 ಆಗುತ್ತೆ. ಸೊ 1 ಇಂಟು ಮಾಡ್ ಝಡ್ ಏನಾಗುತ್ತೆ? ಮಾಡ್ ಝಡ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ ದ ಯೂನಿಟ್ ಡಿಸ್ಕ್. ಓಕೆನಾ, ಎಫ್ ಫ್ರಮ್ ಏನ್ ತಗೊಂಡಿದ್ದಾರೆ ಅಲ್ಲಿ? ಡೆಲ್ಟಾ ಟು ಡೆಲ್ಟಾ ತಗೊಂಡಿದ್ದಾರೆ. ಡೆಲ್ಟಾ ಬಾರ್ ಅಂತ ತಗೋಬಹುದು ನೀವು. ಸೊ ಮಾಡ್ ಝಡ್ ಲೆಸ್ ದ್ಯಾನ್ 1 ಆಗಿದೆ ಅಲ್ವಾ? ಸೊ ಏನೇನು ನೋಡುತ್ತೆ? ಲೆಸ್ ದ್ಯಾನ್ 1 ಆಗುತ್ತೆ. ಸೊ ಮಾಡ್ ಝಡ್ ಲೆಸ್ ದ್ಯಾನ್ 1 ನೋಡಿ, ಈ ಕಂಡೀಷನ್ ಕೂಡ ಹೋಲ್ಡ್ ಆಗ್ತದೆ. ಅಂದ್ರೆ ಈ 4 ಕಂಡೀಷನ್ಸ್ ಅನ್ನ ಹೋಲ್ಡ್ ಮಾಡೋ ಫಂಕ್ಷನ್ ಯಾವ್ದು ಅಂದ್ರೆ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇ ಪವರ್ ಐ ಥೀಟಾ. ಓಕೆನಾ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಝಡ್ ಮಾಡಿ. ಇದನ್ನ ಎಫ್ ಡ್ಯಾಶ್ ಆಫ್ ಝಡ್ ಮಾಡಿ, ಏನ್ ಬರುತ್ತೆ ಹೇಳಿ? ಎಫ್ ಡ್ಯಾಶ್ ಆಫ್ ಝಡ್ ಇ ಪವರ್ ಐ ಥೀಟಾ. ಮಾಡ್ ತಗೊಂಡ್ರೆ ಏನ್ ಬರುತ್ತೆ? ಈಕ್ವಲ್ ಟು 1 ಬರುತ್ತೆ. 1 ಬರುತ್ತೆ. ಸೊ ಲೆಸ್ ದನ್ ಆರ್ ಈಕ್ವಲ್ ಟು 1. ಸೊ ಎಫ್ ಡ್ಯಾಶ್ ಆಫ್ ಝಡ್ ಏನಾಗುತ್ತೆ? ಲೆಸ್ ದನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಇಫ್ ಅಂಡ್ ಓನ್ಲಿ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇ ಪವರ್ ಐ ಥೀಟಾ. ಈ ಫಂಕ್ಷನ್ ಅನ್ನ ತಗೋಬೇಕು. ಅಂದ್ರೆ ನಿಮಗೆ ಏನಾದ್ರು ಈ ತರ ಈ ಫಾರ್ಮ್ ಅಲ್ಲಿ ಫಂಕ್ಷನ್ ಏನಾದ್ರು ಕೊಟ್ಟರು ಅದು ಇಟ್ಕೊಳ್ಳಿ ನಿಮಗೆ. ಓಕೆನಾ, ಈ ಫಾರ್ಮ್ ಅಲ್ಲಿ ಕೊಟ್ರೆ ಈ 4 ಕಂಡೀಷನ್ಸ್ ಹೋಲ್ಡ್ ಆಗುತ್ತೆ ಅಂತ. ಓಕೆ, ಇಲ್ಲೊಂದಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ನೆಟ್ಟಿಗೆ ನೋಡಿ, ಅದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು, ಕೆ ಸೆಟ್ಗೂ ಇಂಪಾರ್ಟೆಂಟ್. ಇವು ಸ್ಕ್ವಾಡ್ಸ್ ಪಿಕ್ ಲೆಮ್ ಅಂತ ಬರುತ್ತೆ ಇವಾಗ. ಓಕೆನಾ, ತುಂಬಾ ಸಲ ಕೇಳ್ತಾರೆ ಇದು. ಲೆಟ್ ಎಫ್ ಬಿ ಎನ್ ಅನಾಲಿಟಿಕ್ ಆನ್ ಎ ಡೆಲ್ಟಾ. ಡೆಲ್ಟಾ ಅಂದ್ರೇನು? ಓಪನ್ ಯೂನಿಟ್ ಡಿಸ್ಕ್ ಅಥವಾ ಸಿಂಪಲ್ ಆಗಿ ಯೂನಿಟ್ ಡಿಸ್ಕ್. ಓಕೆನಾ, ಅಂದ್ರೆ ಮಾಡ್ ಝಡ್ ಲೆಸ್ ದ್ಯಾನ್ 1 ನಲ್ಲಿ ಬರುವಂತ ಎಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್. ಫಸ್ಟ್ ಒನ್ ಏನಿದೆ ನೋಡಿ ಇಲ್ಲಿ, ಮಾಡ್ ಎಫ್ ಆಫ್ ಝಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗಿರಬೇಕು. ಸೊ ಫಾರ್ ಆಲ್ ಝಡ್ ಬಿಲಾಂಗ್ಸ್ ಟು ಡೆಲ್ಟಾ. ನೀವು ಯಾವುದೇ ಪಾಯಿಂಟ್ಸ್ ಅನ್ನ ತಗೊಂಡು ಇಲ್ಲಿ ಕೊಟ್ರೆ ಮಾಡ್ ಎಫ್ ಆಫ್ ಝಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗಿರಬೇಕು. ಸೆಕೆಂಡ್ ಕಂಡೀಷನ್, ಎಫ್ ಆಫ್ ಎ ಈಕ್ವಲ್ ಟು ಬಿ ಆಗಿರ್ಬೇಕು. ಸೊ ಎ ಮತ್ತೆ ಬಿ ಇದೆ ನೋಡಿ, ಬಿಲಾಂಗ್ಸ್ ಟು ಓಪನ್ ಡಿಸ್ಕ್ ಅಲ್ಲೇ ಬರ್ಬೇಕು. ನಿಮಗೆ ಓಪನ್ ಡಿಸ್ಕ್ ಅಲ್ಲೇ ತಗೊಂಡಿರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ದೆನ್ ಮಾಡ್ ಎಫ್ ಡ್ಯಾಶ್ ಆಫ್ ಎ ಅನ್ನೋದಿದೆ ನೋಡಿ, ಇನ್ಇಕ್ವಾಲಿಟಿ ವೆರಿ ಇಂಪಾರ್ಟೆಂಟ್ ಇದೆ ಫಾರ್ಮುಲಾ. ಇದೊಂದು ಫಾರ್ಮುಲಾ ಗೊತ್ತಿದ್ಬಿಟ್ರೆ ಸಾಕಷ್ಟೇ ಇವಾಗ ನಿಮಗೆ. ಮಾಡ್ ಎಫ್ ಡ್ಯಾಶ್ ಆಫ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಮೈನಸ್ ಮಾಡ್ ಎಫ್ ಆಫ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಮಾಡ್ ಎ ಸ್ಕ್ವೇರ್. ಓಕೆನಾ, ಸೊ ದಿಸ್ ಇನ್ಇಕ್ವಾಲಿಟಿ ನಿಮಗೆ ಗೊತ್ತಿರಬೇಕಷ್ಟೇ ಇವಾಗ. ಫಸ್ಟ್ ಕಂಡೀಷನ್ ಏನು? ಮಾಡ್ ಎಫ್ ಆಫ್ ಝಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗಿರಬೇಕು ಆನ್ ಗಿವನ್ ಡಿಸ್ಕ್ ದಟ್ ಈಸ್ ಓಪನ್ ಯೂನಿಟ್ ಡಿಸ್ಕ್. ಸೆಕೆಂಡ್ ಒನ್, ಎಫ್ ಆಫ್ ಎ ಈಕ್ವಲ್ ಟು ಬಿ ಆಗಿರಬೇಕು. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ ಎ ಹತ್ರ ಏನ್ ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಮಾಡ್ ಎಫ್ ಡ್ಯಾಶ್ ಆಫ್ ಎ ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಮೈನಸ್ ಮಾಡ್ ಎಫ್ ಆಫ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಮಾಡ್ ಎ ಸ್ಕ್ವೇರ್ ಆಗಿರುತ್ತೆ. ಓಕೆನಾ, ಇವೆರಡು ಫಾರ್ಮುಲಾ ಗೊತ್ತಿದ್ರೆ ಆಯ್ತು ಅಷ್ಟೇ. ಇವೆರಡು ನೋಡ್ಕೊಂಡ್ರೆ ನೋಡಿ ಕ್ವಶನ್ ಹೆಂಗ್ ಬರುತ್ತೆ ಅಂತ ಇದೆ ನೋಡಿ. ಸೊ ನೆಟ್ ಕ್ವಶನ್ ಇದು, ಸಾಲ್ವ್ ಮಾಡಿದ್ದು.
f from d to d be a holomorphic function. Holomorphic means what? Holomorphic ಅಂದ್ರೆ ಏನು? Analytic. Analytic ಆಗುತ್ತಲ್ವಾ? So analytic function with f of 0 equal to 1 by 2 and f of 1 by 2 equal to 0 ಕೊಟ್ಟಿದ್ದಾರೆ. f of 0 equal to 1 by 2 and f of 1 by 2 equal to 0 ಕೊಟ್ಟಿದ್ದಾರೆ. So where d ಅಂತಂದ್ರೆ ಕೊಟ್ಟಿದ್ದಾರೆ ನೋಡಿ, d ಅಂತಂದ್ರೆ ಓಪನ್ ಯೂನಿಟ್ ಡಿಸ್ಕ್. Then which of the following are true ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಾಗುತ್ತೆ ನೋಡಿ, ಇವಾಗ ಫಸ್ಟ್ ಆಪ್ಷನ್ ಇಲ್ಲಿ ನೋಡಿ, ಆಪ್ಷನ್ 4 ಇದೆ ನೋಡಿ, f of z equal to z. ಈಗ ಆಪ್ಷನ್ ಲೆಟ್ ಅಸ್ ಸಪೋಸ್ f of z equal to z ಬರುತ್ತೆ, ಅದು ಐಡೆಂಟಿಟಿ ಫಂಕ್ಷನ್. ನೀವು ಏನ್ ಕೊಡ್ತೀರೋ ಅದೇ ವ್ಯಾಲ್ಯೂ ಬರುತ್ತೆ. ಇವಾಗ ಇಲ್ಲಿ ತಗೊಂಡ್ರೆ f of z ಏನಾಗುತ್ತೆ ಹೇಳಿ, ಇಲ್ಲಿ ಇದ್ರ ಪ್ರಕಾರ ಆಪ್ಷನ್ 4 ಪ್ರಕಾರ f of 0 ಏನಾಗುತ್ತೆ, ಐಡೆಂಟಿಟಿ ಫಂಕ್ಷನ್. 0 ಕೊಟ್ರೆ 0. ಬಟ್ ಗಿವನ್ ಡಾಟಾ ಏನಿದೆ ನೋಡಿ, f of 0 1 by 2. ಹಾಗಾಗಿ ಆಪ್ಷನ್ 4 ನೆವರ್ ಪಾಸಿಬಲ್. ಎಸ್ ಸರ್, ಕರೆಕ್ಟ್ ಅಲ್ವಾ? f of 1 by 2 ಕೊಟ್ರೆ 1 by 2 ಬರುತ್ತೆ ಇದ್ರ ಪ್ರಕಾರ, ಬಟ್ 0 ಕೊಟ್ಟಿದ್ರೆ, ಹಾಗಾಗಿ ಆಪ್ಷನ್ 4 ಡಿಸ್ಕಾರ್ಡ್ ಮಾಡಿ. ಈಗ ಆಪ್ಷನ್ 1 ಉಳ್ಕೊಂಡಿದೆ, ಆಪ್ಷನ್ 2 ಉಳ್ಕೊಂಡಿದೆ, ಆಪ್ಷನ್ 3 ಉಳ್ಕೊಂಡಿದೆ. ನೋಡಿ ಡಿಫ್ರೆನ್ಶಿಯೇಟ್ ಮಾತಾಡ್ತಿದಾರೆ ಅಂತಂದ್ರೆ ಸ್ಕ್ವಾಡ್ಸ್ ಪಿಕ್ ಲೆಮ್ಮ ಅಂತ, ಅಂದ್ರೆ ಸೆಕೆಂಡ್ ಒನ್ ಹೇಳಿದಲ್ಲ ಅದು. ಅದ್ರ ಪ್ರಕಾರ ಏನಾಗುತ್ತೆ ಹೇಳಿ, f dash of a mod f dash of a less than or equal to 1 minus mod f of a square divided by 1 minus mod a square. ಓಕೆನಾ? ಸೊ a ಅನ್ನೋ ಪಾಯಿಂಟ್ ಏನಾಗಿರುತ್ತೆ, ಬಿಲಾಂಗ್ಸ್ ಟು ಗಿವನ್ ಡೊಮೈನ್ ಡಿ. ಇಲ್ಲಿ ಈಗ 1 by 2 ಇದ್ರಲ್ಲಿ ಬಂದ್ಬಿಡುತ್ತಲ್ವಾ, mod z less than 0 ಬರುತ್ತಾ? ಎಸ್ ಸರ್, 1 by 2 ಬರುತ್ತಲ್ವಾ? ಸೊ ಮೂರಕ್ಕೂ ನೀವು ನೋಡಿ, ಇಲ್ಲಿ ಎರಡು ಆಪ್ಷನ್ ಏನಾಗಿದೆ ನೋಡಿ, f dash of 1 by 2 ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಇಲ್ಲಿದೆ ಅಲ್ವಾ? ಓಕೆ, ಚೆಕ್ ಮಾಡೋಣ ಇವಾಗ. ಫಸ್ಟ್ f dash of 1 by 2 ನೋಡ್ತೀನಿ ನಾನು ಇವಾಗ. mod f dash of 1 by 2 ಲೆಸ್ ದನ್ ಆರ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ನೋಡಿ, 1 minus mod f of a ಅಂದ್ರೆ 1 by 2 ಇದೆ, f of 1 by 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 minus a ಅಂತಂದ್ರೆ 1 by 2 ಇದೆ, 1 by 2 ಸ್ಕ್ವೇರ್ ಈಕ್ವಲ್ ಟು 1 minus f of 1 by 2 ಏನ್ ಕೊಟ್ಟಿದ್ದಾರೆ ನೋಡಿ, 0 ಕೊಟ್ಟಿದ್ದಾರೆ. 0 ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ, 1/4 ಆಗುತ್ತೆ, ಈಕ್ವಲ್ ಟು ಸಾಲ್ವ್ ಮಾಡಿದ್ರೆ 1 ಡಿವೈಡೆಡ್ ಬೈ 3/4 ಆಗುತ್ತೆ, ಈಕ್ವಲ್ ಟು 4/3. ಸೊ ಎಫ್ ಡ್ಯಾಶ್ ಆಫ್ 1 by 2 ಇದೆ ನೋಡಿ. ಸೊ ಏನ್ ಬರ್ತಿದೆ, ಅಪ್ಪರ್ ಬೌಂಡ್ 4/3. ಸೊ ಲೆಸ್ ದನ್ ಆರ್ ಈಕ್ವಲ್ ಇದೆ ನೋಡಿ, ಹಂಗಾಗಿ ಆಪ್ಷನ್ 1 ಇದೆ ನೋಡಿ, ಕರೆಕ್ಟ್ ಇದೆ. ಕ್ಲಿಯರಾ? ಎಫ್ ಡ್ಯಾಶ್ ಆಫ್ 1 by 2 ಲೆಸ್ ದನ್ ಆರ್ ಈಕ್ವಲ್ ಟು 4/5 ನೋಡಿ, ಲೆಸ್ ದನ್ ಆರ್ ಈಕ್ವಲ್ ಇದೆ ಇಲ್ಲಿ. ಅರ್ಥ ಆಯ್ತಾ? ಇದನ್ನ ಬರೆದ್ಮೇಲೆ ನೋಡಿ, ಈಕ್ವಲ್ ಟು ಇದಕ್ಕೆ ಈಕ್ವಲ್ ಟು ಅಂತ, ಇಲ್ಲಿ ಲೆಸ್ ದನ್ ಈಕ್ವಲ್ ತಗೊಂಡಿರೋ ನೀವು ರಾಂಗ್ ಆಗ್ಬಿಡುತ್ತೆ. ಓಕೆನಾ? ಇಲ್ಲಿ ಒಂದ್ಸರಿ ತೋರಿಸಿದ್ಮೇಲೆ ಮುಗೀತು. ಇದಕ್ಕೆ ಇದು ಈಕ್ವಲ್, ಇದಕ್ಕೆ ಇದು ಈಕ್ವಲ್, ಇದಕ್ಕೆ ಇದು ಈಕ್ವಲ್ ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 4/3 ಅಂತ. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಆಪ್ಷನ್ ಬಿ ಇದೆ ನೋಡಿ, ಅದೇನಾಗುತ್ತೆ ನೋಡಿ, 0 ತಗೊಳ್ಳಿ. ಇವಾಗ a ಈಕ್ವಲ್ ಟು 0 ತಗೊಂಡು ಈ ಸ್ಕ್ವಾಡ್ಸ್ ಪಿಕ್ ಲೆಮ್ಮ ಇದೆಯಲ್ಲ ಅಂತ ತಗೊಳ್ಳಿ. ಎಫ್ ಡ್ಯಾಶ್ ಆಫ್ 0 is less than or equal to 1 minus mod f of 0 whole square divided by 1 minus mod 0 square. ಯಾಕಂದ್ರೆ a equal to 0. ಲೆಸ್ ದನ್ ಆರ್ ಈಕ್ವಲ್ ಟು 1 minus f of 0 ಏನ್ ಕೊಟ್ಟಿದ್ದಾರೆ ನೋಡಿ, 1 by 2. ಸೊ 1 by 2 ಸ್ಕ್ವೇರ್ ಇದೆ, ಏನಾಗ್ಬಿಡುತ್ತೆ 1/4 ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ 1 minus 0 ಆಗುತ್ತೆ, ಲೆಸ್ ದನ್ ಆರ್ ಈಕ್ವಲ್ ಟು 3/4 ಆಗ್ಬಿಡುತ್ತೆ. ಸೊ ಎಫ್ ಡ್ಯಾಶ್ ಆಫ್ 0 ಏನಾಗ್ತಿದೆ ನೋಡಿ, 3/4 ಆಗ್ತಿದೆ. ಓಕೆನಾ? ಸೊ ಆಪ್ಷನ್ 2 ಏನಿದೆ ನೋಡಿ, ಎಫ್ ಡ್ಯಾಶ್ ಆಫ್ 0 ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತ ಇದೆ. ರಾಂಗ್ ಇದು, ಯಾಕಂದ್ರೆ 3/4 ಬರಬೇಕು. ಕರೆಕ್ಟ್ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ 0 ಇದೆ ನೋಡಿ, ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಎಫ್ ಡ್ಯಾಶ್ ಆಫ್ 0 ಏನ್ ಬಂದಿದೆ ನಮಗೆ, ಲೆಸ್ ದನ್ ಆರ್ ಈಕ್ವಲ್ ಟು 3/4 ಅಂತ ನೋಡಿದ್ದಾರೆ. ಸೊ ಆಪ್ಷನ್ 2 ಡಿಸ್ಕಾರ್ಡ್. ಆಪ್ಷನ್ 3 ಇದೆ ನೋಡಿ, ಅದು ಡಿಸ್ಕಾರ್ಡ್ ಮಾಡಿ. ಯಾಕಂದ್ರೆ ಎಫ್ ಡ್ಯಾಶ್ ಆಫ್ 0 ಲೆಸ್ ದನ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಇದು? ಸರ್ 3/4 is also less than 1, no sir? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪಾಸಿಬಲ್ ಅಂತ ಕೊಟ್ಟಿದ್ರೆ, ಆಗ್ತಿತ್ತು. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ ನೋಡಿ. ಟ್ರೂ ಅಂತ ಕೊಟ್ಟಿರೋದಕ್ಕೆ ಏನಾಗುತ್ತೆ ಅಂದ್ರೆ, ಎಫ್ ಡ್ಯಾಶ್ ಆಫ್ 0 ಲೆಸ್ ದನ್ ಈಕ್ವಲ್ ಟು 1 ಅಂತ ಬಂದಿದೆ ಅಲ್ವಾ ಆಪ್ಷನ್ 2. ಈಗ ನಾನು ಎಕ್ಸಾಕ್ಟ್ಲಿ ಈಕ್ವಲ್ ಅಂತ ತಗೊಳ್ತೀನಿ. ಎಫ್ ಡ್ಯಾಶ್ ಆಫ್ 0 ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಆಗುತ್ತಂತ. ಇವಾಗ ಇಲ್ಲಿ 1 ಬಂದಿದೆ ನೋಡಿ, ಇಲ್ಲಿ ಕವರ್ ಆಗಿದೆನಾ ಇನ್ಇಕ್ವಾಲಿಟಿಯಲ್ಲಿ? ಅರ್ಥ ಆಯ್ತಲ್ವಾ? ಪಾಸಿಬಲ್ ಅಂತ ಕೊಟ್ಟು ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಿದೆ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ. ಎಕ್ಸಾಕ್ಟ್ ಆಗಿ ಬರ್ಬೇಕು ಇವಾಗ. ಓಕೆನಾ?
ಓಕೆ, ನೆಕ್ಸ್ಟ್ ಇದೇನಾಗುತ್ತೆ ಹೇಳಿ. ಸೇಮ್. ಸೊ ಹೋಲೋಮಾರ್ಫಿಕ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ. ಸ್ಕ್ವಾಡ್ ಲೆಮ್ಮಾ ಅಂತ ಕೊಟ್ಟರು ಅಂದ್ರೆ ನಿಮಗೆ ಇದು ಗೊತ್ತಿರಬೇಕಲ್ಲಿ ಎಫ್ ಆಫ್ 0 = 0 ಬರುತ್ತೆ. ಯಾಕೆಂದ್ರೆ ಯಾವ ಫಂಕ್ಷನ್ ಅದು? ಎಫ್ ಈಕ್ವಲ್ ಟು ಝೆಡ್ ಇಂಟು ಇ ಪವರ್. ಪವರ್ ಐತೇಟ. ಸರಿ, ಎಫ್ ಆಫ್ 0 ಏನಾಗ್ಬಿಡುತ್ತೆ? 0 ಆಗುತ್ತೆ. ಓಕೆನಾ? ಓಕೆ, ಎಫ್ ಆಫ್ 0 = 0 ಅಂತ ಕೊಟ್ಟರು ಅಂತಂದ್ರೆ ಸ್ಕ್ವಾಡ್ ಲೆಮ್ಮಾ ಅಪ್ಲೈ ಮಾಡ್ಬೋದು ಅಂತ. ಅದಾದ್ಮೇಲೆ ಸ್ಕ್ವಾಡ್ ಸ್ಪಿಕ್ ಲೆಮ್ಮಾ ಎರಡನ್ನೂ ಅಪ್ಲೈ ಮಾಡ್ಬೋದು ಅಂತ. ಈಗ ಫಸ್ಟ್ ಒನ್ ಇದೆ ನೋಡಿ, ಎಫ್ ಡ್ಯಾಶ್ ಆಫ್ 0 = ಎಕ್ಸಾಕ್ಟ್ ಈಕ್ವಲ್ ಟು 1 ಹಿಂಗೆಲ್ಲ ಕೊಟ್ಟಿದಾರಲ್ವಾ. ಈಗ ನೋಡಿ ಆಪ್ಷನ್ 2 ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಯಾಕೆಂದ್ರೆ ನೋಡಿ ಒಂದು ರಿಸಲ್ಟ್ ಇದೆ ನೋಡಿ, ಬೈ ಸ್ಕ್ವಾಡ್ ಲೆಮ್ಮಾ ಏನಾಗುತ್ತೆ? ಮಾಡ್ ಎಫ್ ಆಫ್ ಝೆಡ್ ಲೆಸ್ ದಾನ್ ಆರ್ ಈಕ್ವಲ್ ಟು ಮಾಡ್ ಝೆಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಮಾಡ್ ಲೆಸ್ ದಾನ್ ಆರ್ ಈಕ್ವಲ್ ಟು ಮಾಡ್ ಝೆಡ್ ಆಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಮಾಡ್ ಎಫ್ ಆಫ್ ಝೆಡ್ ಲೆಸ್ ದಾನ್ ಆರ್ ಈಕ್ವಲ್ ಟು ಮಾಡ್ ಝೆಡ್ ಇದೆ. ಓಕೆನಾ? ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ನೋಡಿ, ಅದು ಮಾಡ್ ಎಫ್ ಆಫ್ 1/2 ಏನಾಗುತ್ತೆ? ಲೆಸ್ ದಾನ್ ಆರ್ ಈಕ್ವಲ್ ಟು ಮಾಡ್ 1/2 ಆಗುತ್ತೆ, ಇಸ್ ಈಕ್ವಲ್ ಟು 1/2. ಸೊ ಹಾಗಾಗಿ ಆಪ್ಷನ್ 2 ಡೈರೆಕ್ಟ್ ಆಗಿ ಕರೆಕ್ಟ್ ಇದೆನಾ? ಎಸ್ ಸರ್. ಇದು ಎಫ್ ಆಫ್ 1/2 ನಮ್ಗೆ ಏನ್ ಬಂದಿದೆ? ಲೆಸ್ ದಾನ್ ಆರ್ ಈಕ್ವಲ್ ಟು 1/2 ಬಂದಿದೆ. ಇಲ್ಲಿ 1/4 ಕೊಟ್ಟಿದ್ದಾರೆ. ಸೊ ಆಪ್ಷನ್ 3 ಡಿಸ್ಕಾರ್ಡ್. 2 ಇದೆ. ಎಫ್ ಡ್ಯಾಶ್ ಆಫ್ 0 ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಎಫ್ ಡ್ಯಾಶ್ ಆಫ್ 0 ಬೈ ಸ್ಕ್ವಾಡ್ ಸ್ಪಿಕ್ ಲೆಮ್ಮಾ ಏನಾಗ್ಬಿಡುತ್ತೆ? ಲೆಸ್ ದಾನ್ ಆರ್ ಈಕ್ವಲ್ ಟು 1 ಮೈನಸ್ ಮಾಡ್ ಎಫ್ ಆಫ್ 0 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 0 ಸ್ಕ್ವೇರ್ ಲೆಸ್ ದಾನ್ ಈಕ್ವಲ್ ಟು 1. ಎಫ್ ಆಫ್ 0 ಇದೆ 0 ಇದೆ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 0 ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಫ್ ಡ್ಯಾಶ್ ಆಫ್ 0 ಲೆಸ್ ದಾನ್ ಆರ್ ಈಕ್ವಲ್ ಟು 1 ಬರುತ್ತೆ. ಲೆಸ್ ದಾನ್ ಆರ್ ಈಕ್ವಲ್ ಟು, ಬಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಡಿಸ್ಕಾರ್ಡ್. ಆಪ್ಷನ್ 4 ಇದೆ ನೋಡಿ, ಎಫ್ ಡ್ಯಾಶ್ ಆಫ್ 0 ಲೆಸ್ ದಾನ್ ಆರ್ ಈಕ್ವಲ್ ಟು 1/2 ಕೊಟ್ಟಿದ್ದಾರೆ. ಎಫ್ ಡ್ಯಾಶ್ ಆಫ್ 0 ನಾವು ಲೆಟ್ ಅಸ್ ಸಪೋಸ್ ದಟ್ ಎಫ್ ಡ್ಯಾಶ್ ಆಫ್ 0 = 1 ತಗೊಂಡ್ರೆ ಆಪ್ಷನ್ 4 ಡಿಸ್ಕಾರ್ಡ್ ಆಗ್ಬಿಡುತ್ತಾ? 1 ಬರೋ ಚಾನ್ಸ್ ಇದೆ. ಬೈ ಸ್ಪಾಟ್ ಆಪ್ಷನ್ 4 ಡಿಸ್ಕಾರ್ಡ್. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ಓಕೆ, ಇಲ್ಲಿದೆ ನೋಡಿ. ಸೊ ಲೆಟ್ ಇಲ್ಲಿ ಡಿ ಕೊಟ್ಟಿದ್ದಾರೆ, ಓಪನ್ ಡಿಸ್ಕ್ ಇದು. ದೆನ್ ದೇರ್ ಎಕ್ಸಿಸ್ಟ್ ಅಂದ್ರೆ ಪಾಸಿಬಲ್ ಅಂತ. ಓಕೆನಾ? ದೆನ್ ದೇರ್ ಎಕ್ಸಿಸ್ಟ್ ಎ ಹೋಲೋಮಾರ್ಫಿಕ್ ಫಂಕ್ಷನ್ ಎಫ್ ಫ್ರಮ್ ಡಿ ಟು ಡಿ ಕ್ಲೋಷರ್ with f of 0 equal to 0 with the property. First one included f dash of 0 equal to 1/2, f of 1/3 equal to 1/4, f of 1/3 equal to 1/2, f dash of 0 equal to secant pi/6. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ದೆನ್ ದೇರ್ ಎಕ್ಸಿಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಫಂಕ್ಷನ್ ಸಿಕ್ಕರೆ ಸಾಕು ಆ ತರ ಸ್ಯಾಟಿಸ್ಫೈ ಆಗೋ ತರ ಬೈ ದಿಸ್ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು. ಸೊಲ್ಯೂಷನ್ ಎಫ್ ಆಫ್ 0 equal to 0 ಕೊಟ್ಟಿದ್ದಾರೆ ಅಂತಂದ್ರೆ ನಾವೇನು ಯೂಸ್ ಮಾಡ್ಬೋದು ಹೇಳಿ? ಸ್ಕ್ವಾಡ್ಸ್ ಲೆಮ್ಮಾ ಯೂಸ್ ಮಾಡ್ಬೋದು. ಓಕೆನಾ? ಈಗ ಇಲ್ಲಿ ಆಪ್ಷನ್ ಬಿ ಇದೆ ನೋಡಿ, ಅಲ್ಲಿ ಏನಾಗ್ಬಿಡುತ್ತೆ? ಮಾಡ್ ಎಫ್ ಆಫ್ ಝೆಡ್ ಲೆಸ್ ದಾನ್ ಈಕ್ವಲ್ ಟು ಮಾಡ್ ಝೆಡ್ ಅಂತ ಒಂದಿದೆ ಇನ್ಇಕ್ವಾಲಿಟಿ. ಅದ್ರ ಪ್ರಕಾರ ಇಲ್ಲಿ ಏನಾಗುತ್ತೆ ನೋಡಿ, ಮಾಡ್ ಎಫ್ ಆಫ್ 1/3 ಲೆಸ್ ದಾನ್ ಆರ್ ಈಕ್ವಲ್ ಟು ಝೆಡ್ ಇದೆ ಝೆಡ್ ಬರುತ್ತೆ, 1/3 ಇದೆ 1/3 ಬರುತ್ತೆ. ಬಟ್ ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ ನೋಡಿ, 1/4 ಕೊಟ್ಟಿದಾರ? ಎಸ್ ಸರ್. 1/3 ನಾಟ್ ಪಾಸಿಬಲ್. ಇಲ್ಲ, ಪಾಸಿಬಲ್ ಇದೆ. 1/3 ಅಂದ್ರೆ ಎಷ್ಟಾಗುತ್ತೆ ಹೇಳಿ? 0.33. 1/4 ಅಂದ್ರೆ ಏನು? 0.22. 0.25 ಅನ್ನೋದು ಲೆಸ್ ದಾನ್ 0.33 ನಾ? ಎಸ್ ಸರ್. ಸೊ ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ ಸಿಗುತ್ತೆ ಅಂತ ನೋಡಿ, ನಮಗೆ ಫಂಕ್ಷನ್ ಸಿಗುತ್ತೆ, ಒಂದು ಫಂಕ್ಷನ್ ಸಿಗುತ್ತೆ. ಸೊ ಅದ್ರದ್ದು ವ್ಯಾಲ್ಯೂ ಇದೆ ನೋಡಿ, ಎಫ್ ಆಫ್ 1/3 ವ್ಯಾಲ್ಯೂ ಲೆಸ್ ದಾನ್ ಈಕ್ವಲ್ ಟು 1/3 ಬರುತ್ತಂದ್ಮೇಲೆ, ಲೆಸ್ ದಾನ್ ಈಕ್ವಲ್ ಟು 1/3 ಬರುತ್ತಂದ್ಮೇಲೆ ಎಫ್ ಆಫ್ 1/3 ವ್ಯಾಲ್ಯೂ 1/4 ಬರೋ ತರ ಫಂಕ್ಷನ್ ಸಿಗುತ್ತೆ ಅಂತ ಅರ್ಥ ಅಲ್ವಾ? ಅದು ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್. ಎಲ್ಲಾ ಫಂಕ್ಷನ್ ಗೆ ವರ್ಡ್ ಆಗೋದು ಬೇರೆ ಆಗುತ್ತೆ. ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ ಅಂತ ತಗೊಂಡ್ರೆ ಆಪ್ಷನ್ ಬಿ ಆಗುತ್ತೆ, ಯಾಕಂದ್ರೆ ಲೆಸ್ ದ್ಯಾನ್ ಇದೆ. ಓಕೆನಾ? ನೆಕ್ಸ್ಟ್ ನೋಡಿ, ಎಫ್ ಆಫ್ 1/3 ಎಕ್ಸಾಕ್ಟ್ಲಿ ಈಕ್ವಲ್ ಟು 1/2 ಅಂತ ಇದೆ ನೋಡಿ, ಇದಾಗುತ್ತಾ? ಆಗಲ್ಲ ಸರ್. ಯಾಕೆಂದ್ರೆ ನೋಡಿ ಮ್ಯಾಕ್ಸಿಮಮ್ ಅಪ್ಪರ್ ಬೌಂಡ್ರಿ ಇದೆ ಈ ಫಂಕ್ಷನ್ ಗೆ. ಎಫ್ ಆಫ್ 1/3 ವ್ಯಾಲ್ಯೂ ಇದೆ, 0.33. ಇಲ್ಲಿ ಏನಿದೆ? 0.5 ಇದೆ. ಸೊ ಗ್ರೇಟರ್ ದಾನ್ 0.3 ಅದು ನೆವರ್ ಪಾಸಿಬಲ್. ಹಾಗಾಗಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಈಗ ಆಪ್ಷನ್ ಎ ಚೆಕ್ ಮಾಡೋಣ. ಆಪ್ಷನ್ ಏನಾಗ್ಬಿಡುತ್ತೆ ನೋಡಿ, ಮಾಡ್ ಎಫ್ ಡ್ಯಾಶ್ ಆಫ್ 0 ಓಕೆ, ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ ನೋಡಿ, ಇಲ್ಲಿ ಲೆಸ್ ದಾನ್ ಆರ್ ಈಕ್ವಲ್ ಟು 1 ಮೈನಸ್ ಮಾಡ್ ಎಫ್ ಆಫ್ 0
ಸ್ಮಾಲ್ 0 ಸ್ಕ್ವೇರ್ ಆಗುತ್ತೆ ಲೆಸ್ ದಾನ್ ಈಕ್ವಲ್ ಟು 1 ಮೈನಸ್ ಎಫ್ ಆಫ್ 0 ಏನಿದೆ 0. 0 ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 0 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಬರ್ತಿದೆ. ಅಂದ್ರೆ ನೋಡಿ ಎಫ್ ಡ್ಯಾಶ್ ಆಫ್ 0 ಇದು ಅಪ್ಪರ್ ಬೌಂಡ್ ಇದೆ ನೋಡಿ ಲೆಸ್ ದಾನ್ ಈಕ್ವಲ್ ಟು 1 ಅಪ್ಪರ್ ಬೌಂಡ್ 1 ಇದೆ ಇದ್ರ ಒಳಗಡೆ ಬರುತ್ತೆ ಅಂತ ವ್ಯಾಲ್ಯೂ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ನೋಡಿ ಎಫ್ ಡ್ಯಾಶ್ ಆಫ್ 0 ಈಕ್ವಲ್ ಟು 1/2 ಇದೆ ಲೆಸ್ ದಾನ್ 1. Yes, sir. ಹಾಗಾಗಿ ಏನಾಗ್ಬಿಡುತ್ತೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅವ್ರು ಹೇಳ್ತಿರೋದೇನು ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್. ಓಕೆನಾ, ನೀವು ಬೇಕಿದ್ರೆ ಈ ತರ ತಗೊಬೋದಾ? ಇವಾಗ ನೋಡಿ ನಾನು ತಗೊಳ್ತೀನಿ ನೋಡಿ ಇವಾಗ ಎಫ್ ಆಫ್ ಝೆಡ್ ಈಕ್ವಲ್ ಟು 1/2z ತಗೊಳ್ತೀನಿ ನಾನು. ತಗೋಬೋದ ಈ ಫಂಕ್ಷನ್ 1/2z. ಇಲ್ಲಿ ನೋಡಿ ಎಫ್ ಆಫ್ 0 ಏನಾಗುತ್ತೆ ನೋಡಿ ಇದು 0 ಆಗುತ್ತೆ ನೋಡಿ ಎಫ್ ಆಫ್ 0 0 ಆಗ್ತದೆ. ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ ಹೇಳಿ 1/2. 1/2 ಬರ್ತಿದೆ. ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ ಹೇಳಿ 1/2. ಇದೇ ಫಂಕ್ಷನ್ ಸಿಗುತ್ತೆ ನೋಡಿ. ಸೊ ಕೌಂಟರ್ ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಓಕೆನಾ, ಈ ತರ ಹೋಲ್ಡ್ ಮಾಡ್ತಿದೆ ಅಂದ್ರೆ ಈ ಕಂಡೀಷನ್ಸ್ ಹೋಲ್ಡ್ ಮಾಡಬೇಕು ಆನ್ ದಿಸ್ ಡಿಸ್ಕ್. ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಎಫ್ ಡ್ಯಾಶ್ ಆಫ್ 0 ಬೇಜಾನ್ ಫಂಕ್ಷನ್ ಸಿಗುತ್ತೆ ಅಲ್ಲಿ. ಓಕೆನಾ, ಸೊ ಆ ಫಂಕ್ಷನ್ಸ್ ಅಲ್ಲಿ ನೀವು ತಗೊಳ್ತಾ ಹೋದ್ರೆ ಆನ್ ದಿಸ್ ಡೊಮೈನ್ ಎಫ್ ಡ್ಯಾಶ್ ಆಫ್ 0 ಇದೆ ನೋಡಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಬರುತ್ತೆ ಅಪ್ಪರ್ ಬೌಂಡ್. ಅಷ್ಟು ಬಿಟ್ಟು ಮತ್ತೆ ಹೋಗಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ ಡಿ ಕ್ಲೋಷರ್. ಡಿ ಕ್ಲೋಷರ್ಸ್ ಮೀನ್ ಬಾಟ್ ಡಿ ಅಂತಂದ್ರೆ ಮಾರ್ಜಲ್ ಲೆಸ್ ದ್ಯಾನ್ 1 ಇದೆ. ಡಿ ಕ್ಲೋಷರ್ ಏನಾಗುತ್ತೆ ಹೇಳಿ that belongs to C such that boundary ಕೂಡ ಕವರ್ ಆಗುತ್ತೆ ಮಾರ್ಜಲ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಆಗುತ್ತೆ. ಓಕೆನಾ, ಇದನ್ನ ದಾಟಿ ಹೋಗಲ್ಲ ಅಂತ ಅದಕ್ಕೆ ಲೆಸ್ ದ್ಯಾನ್ ಈಕ್ವಲ್ ಟು 1 ಬಂದಿದೆ ಅಷ್ಟೇ ಅಪ್ಪರ್ ಬೌಂಡ್. ಅರ್ಥ ಆಯ್ತಾ? ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ 4 ಇದೆ ನೋಡಿ ಎಫ್ ಡ್ಯಾಶ್ ಆಫ್ 0 ಏನ್ ಬರ್ಬೇಕು ನಿಮಗೆ ಸೆಕೆಂಡ್ ಆಫ್ 5/6 ಬರ್ಬೇಕು. ಅಂದ್ರೆ 1/cos ಆಫ್ 5/6 cos 30 ಅಂದ್ರೆ ಎಷ್ಟಾಗುತ್ತೆ ಹೇಳಿ cos 30 ನೋಡಿ sin 30 ಅಂದ್ರೆ 1/2 cos 30 ಅಂದ್ರೆ √3/2. 2/√3. ಇಲ್ಲಿ ನಿಮಗೆ ಗೊತ್ತಿದೆ √3 ಇದೆ ಅಲ್ವಾ, √3 ಆಲ್ವೇಸ್ ಲೆಸ್ ದ್ಯಾನ್ 2 ರೈಟ್. Yes, sir. ಗ್ರೇಟರ್ ದ್ಯಾನ್ √3. ಇವಾಗ 2 ಈ √3 ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ √3 ಗ್ರೇಟರ್ ದ್ಯಾನ್ 1 ಆಗುತ್ತಾ? √3 ಇದೆ ನೋಡಿ ಈ ಕಡೆ ತಗೊಂಡ್ಬಿಡಿ 2/√3 ಗ್ರೇಟರ್ ದ್ಯಾನ್ 1 ಆಯ್ತು. ಅದ್ರಲ್ಲಿ ಏನಾಗ್ತಿದೆ ದಿಸ್ ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ 0 ವ್ಯಾಲ್ಯೂ ಇದೆ ನೋಡಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 1 ಕೊಟ್ಟಿದ್ದಾನೆ ಅಲ್ಲಿ. Is it possible? F dash of 0 mod F dash of 0 less than or equal to 1 ಬಂದಿದೆ. ಸೊ ಪಿಕ್ ಲೆಮ್ಮ. ಬಟ್ ಆಪ್ಷನ್ 4 ಪ್ರಕಾರ ಎಫ್ ಡ್ಯಾಶ್ ಆಫ್ 0 ಕೊಟ್ಟಿದ್ದಾರೆ ಗ್ರೇಟರ್ ದನ್ 1 ಕೊಟ್ಟಿದ್ದಾರೆ. ಇಂಥ ಫಂಕ್ಷನ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ನೆವರ್ ಪಾಸಿಬಲ್. ಓಕೆ, ಹಾಗಾಗಿ ಆಪ್ಷನ್ ಡಿ ಡಿಸ್ಕಾರ್ಡ್. ಆಪ್ಷನ್ ಎ ಆಪ್ಷನ್ ಬಿ ಕರೆಕ್ಟ್ ಇದೆ. ಏನಾದರೂ ಡೌಟ್ ಇದ್ರೆ ಕೇಳ್ಬಿಡಿ. Okay, next so bilinear transformation and conformal mapping ಅಂತ ಬರುತ್ತೆ. ಓಕೆನಾ, ಸೊ bilinear transformation ಫಸ್ಟ್ ಒನ್ ಏನ್ ಬರುತ್ತೆ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬರುತ್ತೆ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇದೆ ನೋಡಿ ಇಲ್ಲಿದೆ ನೋಡಿ. ಸೊ ಡೆಫಿನೇಷನ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಯಾವ ತರ ಇರುತ್ತೆ ಅಂದ್ರೆ ಎ ಫಂಕ್ಷನ್ ಆಫ್ ದ ಫಾರ್ಮ್ W equal to f of z, W equal to f of z equal to az plus b. Function of complex variable z. Okay, that is equal to W. Az plus b ಫಾರ್ಮ್ ಅಲ್ಲಿ ಬಂದಿರಬೇಕು ನೋಡಿ ಲೀನಿಯರ್ ಇದು. ಓಕೆನಾ, ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಓಕೆನಾ, ಸೊ ವೇರ್ a and b are both complex constants. ಓಕೆನಾ, ಸೊ ಲೀನಿಯರ್ ಆಗಿದೆ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅರ್ಥ ಇದಲ್ವಾ? ಸೊ ಡಿಫೈನ್ಡ್ ಆನ್ z plane is called complex linear transformation. ಇಲ್ಲಿ ನೋಡಿ ಇವಾಗ ಎರಡು ಬರುತ್ತೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ನೋಡಿ ಇವಾಗ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವಾಗ z ಈಕ್ವಲ್ ಟು ಅಥವಾ W ಈಕ್ವಲ್ ಟು f ಆಫ್ z ಅಂತ ಇರುತ್ತೆ ಇವಾಗ ಈ ತರ ಫಂಕ್ಷನ್. ಓಕೆನಾ, ಇಲ್ಲಿ ಇವಾಗ ಏನ್ ಬರುತ್ತೆ ಅಂದ್ರೆ z ಪ್ಲೇನ್ ಅಂತ ಬರುತ್ತೆ. ಅಂದ್ರೆ ಇವಾಗ ನೋಡಿ f ಫ್ರಮ್ c ಟು c ಇದೆ ಅಂತ, f ಫ್ರಮ್ c ಟು c ಫಂಕ್ಷನ್, ದಿಸ್ ಇಸ್ ಅ ಕಾಂಪ್ಲೆಕ್ಸ್ ಫಂಕ್ಷನ್ ಈ ತರ ಇದೆ. ಇದು z ಪ್ಲೇನ್. z ಪ್ಲೇನ್ ಅಂದ್ರೆ ಏನಂದ್ರೆ ನೋಡಿ ಇಲ್ಲಿ ಇನ್ಪುಟ್ ಏನ್ ಕೊಡ್ತೀರಿ ಈ ಫಂಕ್ಷನ್ಗೆ? ಇನ್ಪುಟ್ ಏನಿದೆ ನೋಡಿ ಡೊಮೈನ್ ಅಲ್ವಾ?
ಈ ಕಾಂಪ್ಲೆಕ್ಸ್ ನಂಬರ್ಸ್ ಎಲ್ಲ ಫಂಕ್ಷನ್ ಗೆ ಆಪರೇಟ್ ಮಾಡ್ಬೇಕು ನೀವು. ಯಾವ ಫಂಕ್ಷನ್ ಗೆ? ಗಿವನ್ ಎಫ್ ಆಫ್ ಝಡ್ ಗೆ. ಓಕೆನಾ? ಸೊ ಇದಕ್ಕೆ ಆಪರೇಟ್ ಮಾಡಿದ್ಮೇಲೆ ಒಂದು ಇಮೇಜ್ ಬರುತ್ತೆ ನೋಡಿ. ಇಮೇಜ್ ಬರ್ತಾ ಹೋಗೋದಲ್ವಾ? ಸೆಟ್ ಆಫ್ ಆಲ್ ಇಮೇಜಸ್ ಅನ್ನ ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನ ತಗೊಳ್ತೀವಿ ಹೇಳಿ ನಾವು ಡಬ್ಲ್ಯೂ ಪ್ಲೇನ್. ದಟ್ ಈಸ್ ಡಬ್ಲ್ಯೂ ವ್ಯಾಲ್ಯೂಸ್ ಏನ್ ಬರ್ತಾ ಹೋಗುತ್ತಲ್ವ ಇಮೇಜಸ್ ಆಫ್ ಡಬ್ಲ್ಯೂ. ಇಲ್ಲಿ ಮತ್ತೆ ಇಲ್ಲಿ ಬಂದಿರುತ್ತಲ್ವ ಪಾಯಿಂಟ್ಸ್ ಈ ತರ ಕೊಡ್ತೀವಿ. ಸೊ ಇದು ಡಬ್ಲ್ಯೂ ಪ್ಲೇನ್. ಓಕೆನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇದೆ ಅನ್ಕೊಳ್ಳಿ. ಎಫ್ ಆಫ್ ಝಡ್ ಈಕ್ವಲ್ ಟು ಡಬ್ಲ್ಯೂ, ಡಬ್ಲ್ಯೂ ಈಕ್ವಲ್ ಟು ಝಡ್ ಐಡೆಂಟಿಟಿ ಫಂಕ್ಷನ್ ತಗೊಂಡಿದ್ದೀನಿ. ಎಫ್ ಫ್ರಮ್ ಸಿ ಟು ಸಿ ಕೊಡ್ತೀರಾ ಅನ್ಕೊಳ್ಳಿ. ಇವಾಗ ಇನ್ ಝಡ್ ಪ್ಲೇನ್ ಅಲ್ಲಿ ನೀವು 1 + i ಕೊಟ್ರೆ ಡಬ್ಲ್ಯೂ ಪ್ಲೇನ್ ಅಲ್ಲಿ ಏನ್ ಬರುತ್ತೆ ಹೇಳಿ? ಅದು ಡಬ್ಲ್ಯೂ ಪ್ಲೇನ್ ಏನ್ ಬರುತ್ತೆ ಹೇಳಿ? ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇದೆ. ಡಬ್ಲ್ಯೂ ಈಕ್ವಲ್ ಟು ಝಡ್ ಪ್ಲೇನ್ ಅಲ್ಲಿ ನೀವು ಏನ್ ಕೊಡ್ತಿದ್ದೀರಾ? 1 + i ಕೊಡ್ತಿದ್ದೀರಾ. ಅಂದ್ರೆ ಝಡ್ ಗೆ 1 + i ಕೊಡಿ. ಔಟ್ಪುಟ್ ಏನ್ ಬರುತ್ತಂತೆ? 1/2. ಇಲ್ಲಿ ಬರೀಬೇಕು ಪ್ಲಸ್ ಐ ಬರುತ್ತೆ. ಅಂದ್ರೆ ಏನ್ ಕೊಡ್ತಾರೆ ಅದೇ ಬರುತ್ತೆ. ದಟ್ ಮೀನ್ಸ್ ವಾಟ್? ಐಡೆಂಟಿಟಿ ಫಂಕ್ಷನ್. ಓಕೆನಾ? ಈಗ ನಿಮಗೆ ಅವ್ರು ಏನ್ ಮಾಡ್ತಾರೆ ಎಕ್ಸಾಂಪಲ್ ಅಂದ್ರೆ ಒಂದು ಫಂಕ್ಷನ್ ಕೊಟ್ಬಿಡ್ತಾರೆ ಎಫ್ ಆಫ್ ಝಡ್ ಈಕ್ವಲ್ ಟು z² + z. ಇದಕ್ಕೆ ಏನ್ ಬರುತ್ತೆ ಇಮೇಜ್ ಅಂತ ಕೇಳ್ತಾರೆ. ಅಂದ್ರೆ ನೀವು ಇಲ್ಲಿ ಝಡ್ ಗೆ ಔಟ್ಪುಟ್ ಏನ್ ಕೊಡ್ತಾ ಹೋಗ್ತಿರಲ್ವಾ, ಇನ್ಪುಟ್ ಏನ್ ಕೊಡ್ತಾ ಹೋಗ್ತಿರಲ್ವಾ, ಔಟ್ಪುಟ್ ಏನ್ ಬರುತ್ತೆ ಅದನ್ನ ಡ್ರಾ ಮಾಡ್ಬೇಕು ಇಲ್ಲಿ ಡಬ್ಲ್ಯೂ ಪ್ಲೇನ್ ಅಲ್ಲಿ. ಇನ್ಪುಟ್ ಅನ್ನ ನಾವು ಝಡ್ ಪ್ಲೇನ್, ಔಟ್ಪುಟ್ ಬರುತ್ತಲ್ಲ ಅದು ದಟ್ ಈಸ್ ಇಮೇಜ್ ಡಬ್ಲ್ಯೂ ಪ್ಲೇನ್. ಕ್ಲಿಯರ್ ಆಯ್ತು? ಓಕೆ, ಇದಾದ್ಮೇಲೆ ಇಲ್ಲಿ ಇದಾವೆ ಡೆಫಿನೇಷನ್ಸ್. ಇವೆಲ್ಲ ಯಾರು ಕೇಳಕ್ ಹೋಗಲ್ಲ. ನೋಡಿ ಈ ನೋಟ್ ಗೊತ್ತಿರ್ಬೇಕಷ್ಟೇ ನಿಮಗೆ. ಇಂಪಾರ್ಟೆಂಟ್ ನೋಟ್ ಇದು. ಇಲ್ಲಿದೆ ನೋಡಿ. ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ + ಸಿ ಅನ್ಕೊಳ್ಳಿ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇದು ಝಡ್ + ಸಿ. ನೋಡಿ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ + ಸಿ. ಸಿ ಈಸ್ ಎನಿ ಕಾನ್ಸ್ಟೆಂಟ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್, ಕಾಂಪ್ಲೆಕ್ಸ್ ನಂಬರ್. ಈ ಫಂಕ್ಷನ್ ಇದೆ ನೋಡಿ. ಸೊ ಐಡೆಂಟಿಟಿ ಫಂಕ್ಷನ್ ಟೈಪ್ ಇದೆ ಇದು. ಕರೆಕ್ಟ್ ಅಲ್ವಾ? ಈಗ ಸಿ ಕೊಟ್ಟು ನೀವು 0 ತಗೊಂಡ್ಬಿಟ್ರೆ ಏನಾಗುತ್ತೆ? ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ದಟ್ ಈಸ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್. ಐಡೆಂಟಿಟಿ ಫಂಕ್ಷನ್ ಇದೆ ನೋಡಿ. ಎಫ್ ಫ್ರಮ್ ಸಿ ಇನ್ಫಿನಿಟಿ ಟು ಸಿ ಇನ್ಫಿನಿಟಿ, ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಟು ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್. ಏನಾಗುತ್ತೆ ಇದು? 1 1 and onto ಆಗುತ್ತೆ. ಸೊ ಹಾಗಾಗಿ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇದೆ ನೋಡಿ. ಎಫ್ ಆಫ್ ಝಡ್ ಈಕ್ವಲ್ ಟು ಎ ಝಡ್ ಪ್ಲಸ್ ಬಿ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಅಲ್ಲಿ ಎ ಈಕ್ವಲ್ ಟು 1 ತಗೋಬೇಕು ನೀವು. ಬಿ ಈಕ್ವಲ್ ಟು ಎನಿ ಆರ್ಬಿಟ್ರರಿ ನಂಬರ್. ಅವಾಗ ಏನಾಗ್ಬಿಡುತ್ತೆ ಆ ಫಂಕ್ಷನ್ 1 1 and onto ಆಗುತ್ತೆ. ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲೂ 1 1 ಮತ್ತೆ onto ಆಗುತ್ತೆ. ಸೊ ಮಾಮೂಲಿ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ಏನಾಗ್ಬಿಡುತ್ತೆ ಇದು 1 1 onto ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಟ್ ಇದೆ ನೋಡಿ. ಎಫ್ ಆಫ್ ಝಡ್ ಈಕ್ವಲ್ ಟು ಕೆ ಝಡ್. ಓಕೆನಾ? ಎಫ್ ಆಫ್ ಝಡ್ ಈಕ್ವಲ್ ಟು ಕೆ ಝಡ್. ಇದೇನಾಗ್ಬಿಡುತ್ತೆ ಹೇಳಿ? ಬೋತ್ 1 1 and onto ಆಗುತ್ತೆ. ಓಕೆನಾ? ಬೋತ್ 1 1 ಮತ್ತೆ onto ಆಗುತ್ತೆ. ಕೇಳಿದ್ರೆ ಅದು ನೀವು ಮಾಡ್ಬೇಕಷ್ಟೇ. ಇದೆಲ್ಲ ಆಗುತ್ತೆ ಮಾಮೂಲಿ ಇದು. ಓಕೆ, ಇಲ್ಲಿಂದ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ಗೆ. ಸೊ ಇನ್ವರ್ಸ್ ಮ್ಯಾಪ್ ಅಂತ ಕರಿತೀವಿ ಅಥವಾ ಇನ್ವರ್ಷನ್ ಅಂತ ಕರಿತೀವಿ ನಾವು. ಓಕೆನಾ? ಇನ್ವರ್ಸ್ ಅಥವಾ ಇನ್ವರ್ಷನ್ ಮ್ಯಾಪ್ ಅಂತ ಕರಿತೀವಿ. ಎಫ್ ಆಫ್ ಝಡ್ ಈಕ್ವಲ್ ಟು 1/z ಅಂತ ಕೊಟ್ಟಿದ್ದಾರೆ ಇಲ್ಲಿ. ದಿಸ್ ಇಸ್ ದ ಇನ್ವರ್ಸ್ ಮ್ಯಾಪಿಂಗ್. ಇನ್ವರ್ಷನ್ ಅಂತ ಕರಿತೀವಿ. ಏನ್ ಹೇಳಿ? ಅಲ್ಲೇ ಇದೆ ಅಲ್ವಾ ಅದು? ಎಫ್ ಆಫ್ ಝಡ್ ಈಕ್ವಲ್ ಟು 1/z. ಎಫ್ ಫ್ರಮ್ ಸಿ ಟು ಸಿ ನಮಗೆ ಕಾಂಪ್ಲೆಕ್ಸ್ ಫಂಕ್ಷನ್ ತಗೊಂಡಿದ್ದೀವಿ. ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝಡ್ ಈಕ್ವಲ್ ಟು 1/z. ದಿಸ್ ಇಸ್ ದ ಇನ್ವರ್ಷನ್ ಮ್ಯಾಪಿಂಗ್. ಇವಾಗ ಅದು ಏನಾಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಝಡ್ ಪ್ಲೇನ್ ಇಂದ ಡಬ್ಲ್ಯೂ ಪ್ಲೇನ್ಗೆ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ. ಇವಾಗ ನೋಡಿ ಎಫ್ ಆಫ್ ಝಡ್ ಅಂತಂದ್ರೆ ಡಬ್ಲ್ಯೂ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಈಗ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ತೀವಿ ನೋಡಿ. ಹಂಗೆ ಕಾಂಪ್ಲೆಕ್ಸ್ ವೇರಿಯೇಬಲ್ಗೆ ಏನಾಗ್ಬಿಡುತ್ತೆ ಇಲ್ಲಿ ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝಡ್ ಅಂತ. ಓಕೆನಾ? ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝಡ್ ಈಕ್ವಲ್ ಟು 1/z ಇದೆ. ಇವಾಗ ನೋಡಿ ಮ್ಯಾಪ್ ದ ಸರ್ಕಲ್ ಮಾಡ್ ಝಡ್ ಈಕ್ವಲ್ ಟು ಆರ್. ಇಲ್ಲಿದೆ ನೋಡಿ. ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝಡ್ ಈಕ್ವಲ್ ಟು 1/z ಹಿಂಗಿದೆ. ಇವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ನೋಡಿ, ರಿಸಲ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಹಿಂಗಿದೆ. ಓಕೆನಾ? ದಿಸ್ ಈಸ್ ಝಡ್ ಪ್ಲೇನ್ ಟು ಇದು ಯಾವುದು? ಡಬ್ಲ್ಯೂ ಪ್ಲೇನ್. ಓಕೆನಾ? ಇವಾಗ ಅವ್ರು ಹೇಳ್ತಾರೆ ನೋಡಿ ಇಲ್ಲಿ ಮಾಡ್ ಝಡ್ ಈಕ್ವಲ್ ಟು ಆರ್ ತಗೋಬೇಕು ಅಂತ ಹೇಳ್ತಾರೆ ನೋಡಿ. ಮಾಡ್ ಝಡ್ ಈಕ್ವಲ್ ಟು ಆರ್ ಅಂತಂದ್ರೆ ಝಡ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಝಡ್ ಪ್ಲೇನ್ ಅಲ್ಲಿ ಇದೆ ಅಂತ. ಇದು ಝಡ್ ಪ್ಲೇನ್ ಅಲ್ಲಿ. ಮಾಡ್ ಝಡ್ ಈಕ್ವಲ್ ಟು ಆರ್ ಅಂದ್ರೆ ಸರ್ಕಲ್ ಆಫ್ ರೇಡಿಯಸ್ ಆರ್ ವಿತ್ ಸೆಂಟರ್ ಆರಿಜಿನ್ ಅಲ್ವಾ? ಹೆಂಗ್ ಬರುತ್ತದು? ಹಿಂಗ್ ಬರುತ್ತೆ. ವಿತ್ ರೇಡಿಯಸ್ ಏನಿದೆ ನೋಡಿ, ಆರ್ ಇದೆ. ಓಕೆನಾ?
ಸೊ ಇಲ್ಲಿ ಬರುವಂತ ಪಾಯಿಂಟ್ಸ್ ಇದೆ ನೋಡಿ, ಬೌಂಡ್ರಿ ಪಾಯಿಂಟ್ಸ್ ಅಂದ್ರೆ ಮಾಡ್ z ಈಕ್ವಲ್ ಟು ಆರ್ ಮೇಲೆ ಮಾತಾಡ್ತಿರೋದವ್ರು ಅಂದ್ರೆ ಜಸ್ಟ್ ಬೌಂಡ್ರಿ ಪಾಯಿಂಟ್ಸ್ ಮೇಲೆ ಇಲ್ಲಿದೆ ನೋಡಿ ಬೌಂಡ್ರಿ ಪಾಯಿಂಟ್ಸ್. ಓಕೆನಾ? ಈ ಪಾಯಿಂಟ್ಸ್ ಗಳನ್ನ ನೀವು ಕೊಟ್ರೆ ಈ ಮ್ಯಾಪಿಂಗಿಗೆ ಇದು ಏನಾಗುತ್ತೆ ಅಂತಂದ್ರೆ ಇನ್ ಡಬ್ಲ್ಯೂ ಪ್ಲೇನ್ ಸೇಮ್ ಸರ್ಕಲ್ ಬರುತ್ತೆ ವಿತ್ ಸೆಂಟರ್ ಆರಿಜಿನ್, ಬಟ್ ರೇಡಿಯಸ್ ಏನಾಗಿರುತ್ತೆ ಅಂದ್ರೆ 1/r ಆಗಿರುತ್ತೆ. ಏನಾಗುತ್ತೆ ಹೇಳಿ? 1/r ಆಗಿರುತ್ತೆ. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ, ಮಾಡ್ ಡಬ್ಲ್ಯೂ ಈಕ್ವಲ್ ಟು ಇಲ್ಲಿದೆ ನೋಡಿ, ಮಾಡ್ ಅಪ್ಲೈ ಮಾಡಿ. ಸೊ ಮಾಡ್ ಡಬ್ಲ್ಯೂ ಈಕ್ವಲ್ ಟು ಮಾಡ್ 1/z. ಸೊ ಮಾಡ್ x/y ಅಂದ್ರೆ ನಿಮ್ಗೆ ಗೊತ್ತಿದೆ, ಮಾಡ್ x ಬೈ ಮಾಡ್ y ಆಗುತ್ತೆ. ಸೊ ಅದ್ರ ಪ್ರಕಾರ ಏನಾಗುತ್ತೆ ಇಲ್ಲಿ ಮಾಡ್ 1 ಅಂದ್ರೆ 1 ಆಗುತ್ತೆ ಡಿವೈಡೆಡ್ ಬೈ ಮಾಡ್ z ಆಗುತ್ತೆ, ಈಕ್ವಲ್ ಟು 1 ಡಿವೈಡೆಡ್ ಬೈ ಮಾಡ್ z ಏನ್ ಕೊಟ್ಟಿದ್ದಾರೆ ನೋಡಿ, ಮಾಡ್ z ಏನ್ ಕೊಟ್ಟಿದ್ದಾರೆ, ಆರ್ ತಗೊಂಡಿದೀವಾ, ಆರ್ ಬರುತ್ತೆ. ಸೊ ಅಂದ್ರೆ ಏನ್ ಬರ್ತಿದೆ ಇವಾಗ, ಮಾಡ್ ಡಬ್ಲ್ಯೂ ಈಕ್ವಲ್ ಟು 1/r ಬರ್ತಿದೆ. ಅಂದ್ರೆ ಇನ್ ಡಬ್ಲ್ಯೂ ಪ್ಲೇನ್, ಯಾಕಂದ್ರೆ ಡಬ್ಲ್ಯೂ ಬಗ್ಗೆ ಮಾತಾಡ್ತಿದೀವಿ, ಇನ್ ಡಬ್ಲ್ಯೂ ಪ್ಲೇನ್ ಸರ್ಕಲ್ ಬರ್ತಿದೆ ವಿತ್ ರೇಡಿಯಸ್ ಏನ್ ಬರ್ತಿದೆ ನೋಡಿ 1/r ಬರ್ತಿದೆ. ಓಕೆನಾ? ಸರ್ಕಲ್ ವಿತ್ ರೇಡಿಯಸ್ 1/r ಬರ್ತಿದೆ. ಸೊ ಅಂದ್ರೆ ಎಫ್ ಆಫ್ z ಈಕ್ವಲ್ ಟು 1/z ಗೆ ನೀವು ಸರ್ಕಲ್ ಆಫ್ ರೇಡಿಯಸ್ ಆರ್ ಕೊಟ್ರೆ ಡಬ್ಲ್ಯೂ ಪ್ಲೇನ್ ಅಲ್ಲಿ ಔಟ್ಪುಟ್ ಏನ್ ಬರುತ್ತೆ ಅಂತಂದ್ರೆ ಸರ್ಕಲ್ ವಿತ್ ಸೆಂಟರ್ 0 ವಿತ್ ರೇಡಿಯಸ್ ಏನಾಗುತ್ತೆ ಹೇಳಿ 1/r ಆಗುತ್ತೆ. ಕ್ಲಿಯರ್ ಇದು? ಅದೇ ತರ ಇವಾಗ ಎಫ್ ಆಫ್ z ಈಕ್ವಲ್ ಟು 1/z ಇದೆ. ಇನ್ z ಪ್ಲೇನ್ ಅಲ್ಲಿ ಕ್ಲೂ ಕೊಟ್ಟಿದ್ದಾರೆ ಯಾವ ಪಾಯಿಂಟ್ಸ್ ತಗೋಬೇಕಂತ, ಮಾಡ್ z ಲೆಸ್ ದೆನ್ ಆರ್ ತಗೊಳ್ಳಿ ಅಂತ. ಸೊ ಇವಾಗ ಇಮೇಜ್ ಏನ್ ಬರುತ್ತೆ ಹೇಳ್ಬೇಕು ನೀವು, ಇನ್ ಡಬ್ಲ್ಯೂ ಪ್ಲೇನ್ ಮಾಡ್ z ಲೆಸ್ ದೆನ್ 1/r ಕೊಟ್ಟಿದ್ದಾರೆ. ಮ್ಯಾಪಿಂಗ್ ಯಾವುದು? ಇನ್ವರ್ಷನ್ ಮ್ಯಾಪಿಂಗ್. ಇವಾಗ ಇಲ್ಲಿ ನೋಡಿ, ಎಫ್ ಆಫ್ z ಈಕ್ವಲ್ ಟು 1/z ಮಾಡ್ z ಲೆಸ್ ದೆನ್ ಆರ್ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಸರ್ಕಲ್ ಆಫ್ ರೇಡಿಯಸ್ ಆರ್ ಅಲ್ಲಿ ಬರುವಂತ ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್, ಕರೆಕ್ಟ್ ಅಲ್ವಾ? ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್, ಕರೆಕ್ಟ್ ಅಲ್ವಾ? ಇದು ಏನಾಗುತ್ತೆ, z ಪ್ಲೇನ್ ಆಗುತ್ತೆ. ಇವಾಗ ಡಬ್ಲ್ಯೂ ಪ್ಲೇನ್ ಅಲ್ಲಿ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ z, ಡಬ್ಲ್ಯೂ ಈಕ್ವಲ್ ಟು 1/z ಕೊಟ್ಟಿದ್ದಾರೆ. ಇಮೇಜ್ ಏನ್ ಕೊಟ್ಟಿದ್ದಾರೆ, ಸಾರಿ ಇದೇನ್ ಕೊಟ್ಟಿದ್ದಾರೆ, ಪ್ರೀ ಇಮೇಜು ಮಾಡ್ z ಈಕ್ವಲ್ ಟು ಆರ್ ಕೊಟ್ಟಿದ್ದಾರೆ. ಇಲ್ಲಿ ಮಾಡ್ ಅಪ್ಲೈ ಮಾಡಿ, ಮಾಡ್ ಡಬ್ಲ್ಯೂ ಈಕ್ವಲ್ ಟು 1/ಮಾಡ್ z ಆಗುತ್ತೆ. ಸೊ 1/ಮಾಡ್ z ಬೇಕು, ಇದನ್ನ ರೆಸಿಪ್ರಿಕಲ್ ತಗೊಂಡ್ರೆ ಏನಾಗುತ್ತೆ ಹೇಳಿದ್ರೆ 1/ಮಾಡ್ z, ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ, ಗ್ರೇಟರ್ ದೆನ್ 1/r ಆಗುತ್ತೆ. ಸೊ 1/ಮಾಡ್ z ಬದಲು ಏನ್ ಬರೀಬೋದು ನಾನು, ಗ್ರೇಟರ್ ದೆನ್ 1/r. ಅಂದ್ರೆ ಏನ್ ಬರ್ತಿದೆ, ಮಾಡ್ ಡಬ್ಲ್ಯೂ ಇಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 1/r ಬರ್ತಿದೆ. ಅಂದ್ರೆ ನೋಡಿ, ಇದು ಇಂಟೀರಿಯರ್ ಪಾಯಿಂಟ್ಸ್, ಸರ್ಕಲ್ ಒಳಗಡೆ ಬಂದ್ರೆ ಬೌಂಡ್ರಿ ಬಿಟ್ಟು ಇಂಟೀರಿಯರ್ ಪಾಯಿಂಟ್ಸ್. ಮಾಡ್ ಡಬ್ಲ್ಯೂ ಈಗ ಡಬ್ಲ್ಯೂ ಪ್ಲೇನ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಯೂನಿಟ್ ಸರ್ಕಲ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ, ಸಾರಿ ಸರ್ಕಲ್ ತಗೊಳ್ಳಿ ವಿತ್ ಸೆಂಟರ್ ಆರಿಜಿನ್ ವಿತ್ ರೇಡಿಯಸ್ ಏನಿದೆ ನೋಡಿ, ಇಲ್ಲಿ 1/r ತಗೋಬೇಕು ಇವಾಗ, ವಿತ್ ರೇಡಿಯಸ್ 1/r. ಬಟ್ ಪಾಯಿಂಟ್ಸ್ ಅಲ್ಲಿ ತಗೋಬೇಕಂತಂದ್ರೆ 1/r ರೇಡಿಯಸ್ ಆದ್ಮೇಲೆ ಬರುತ್ತೆ ಪಾಯಿಂಟ್ ತಗೋಬೇಕು, ದಟ್ ಈಸ್ ಎಕ್ಸ್ಟೀರಿಯರ್ ಪಾಯಿಂಟ್ಸ್. ಎಕ್ಸ್ಟೀರಿಯರ್ ಪಾಯಿಂಟ್ಸ್ ನೋಡಿ, ಇಂಟೀರಿಯರ್ ಪಾಯಿಂಟ್ಸ್ ತಗೊಂಡಿದ್ದಕ್ಕೆ ಇನ್ವರ್ಷನ್ ಮ್ಯಾಪಿಂಗ್ ಅಲ್ಲಿ ಎಕ್ಸ್ಟೀರಿಯರ್ ಪಾಯಿಂಟ್ ಬರ್ತಿದೆ ನಮಗೆ, ಮಾಡ್ z ಇಸ್ ಗ್ರೇಟರ್ ದೆನ್ ಎಕ್ಸ್ಟೀರಿಯರ್ ಪಾಯಿಂಟ್. ಕ್ಲಿಯರಾ? ಅದೇ ತರ ಮಾಡ್ z ಗ್ರೇಟರ್ ದೆನ್ ಆರ್ ತಗೊಳ್ತೀನಿ ಅಂದ್ರೆ ಇವಾಗ ಇಲ್ಲಿ z ಪ್ಲೇನ್ ಅಲ್ಲಿ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ತಗೊಳ್ತೀನಿ ನಾನು, ಸರ್ಕಲ್ ಆಫ್ ರೇಡಿಯಸ್ ಆರ್ ವಿತ್ ಸೆಂಟರ್ ಆರಿಜಿನ್. ಇವಾಗ ಏನಾಗುತ್ತೆ ಹೇಳಿ, ಡಬ್ಲ್ಯೂ ಪ್ಲೇನ್ ಇಂಟೀರಿಯರ್ ಬರುತ್ತೆ. ಎಸ್ ಇದೆ. ಸೊ ಮಾಡ್ ಡಬ್ಲ್ಯೂ ಈಕ್ವಲ್ ಟು 1/ಮಾಡ್ z ಆಗುತ್ತೆ. ಸೊ ಮಾಡ್ z ಇಸ್ ಗ್ರೇಟರ್ ದೆನ್ ಆರ್ ಕೊಟ್ಟಿದ್ದಾರೆ, 1/ಮಾಡ್ z ಏನಾಗುತ್ತೆ, ಲೆಸ್ ದೆನ್ 1/r ಆಗುತ್ತೆ. ಸೊ 1/ಮಾಡ್ z ಏನಾಗುತ್ತೆ, ಲೆಸ್ ದೆನ್ 1/r ಆಗುತ್ತೆ. ಸೊ ಹಾಗಾಗಿ ಸರ್ಕಲ್ ಆಫ್ ರೇಡಿಯಸ್ 1/r ಬರುತ್ತೆ. ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಹೇಳಿ ನೋಡೋಣ, ಇಂಟೀರಿಯರ್ ಬರುತ್ತೆ. ಅಂದ್ರೆ ಇನ್ವರ್ಸ್ ಬರುತ್ತೆ ಅಷ್ಟೇ. ಇಂಟೀರಿಯರ್ ತಗೊಂಡ್ರೆ ಎಕ್ಸ್ಟೀರಿಯರ್ ಬರುತ್ತೆ, ಎಕ್ಸ್ಟೀರಿಯರ್ ತಗೊಂಡ್ರೆ ಇಂಟೀರಿಯರ್ ಬರುತ್ತೆ. ಓಕೆನಾ? ಬೌಂಡ್ರಿ ತಗೊಂಡ್ರೆ ಏನ್ ಬರುತ್ತೆ ಹೇಳಿ, ಬೌಂಡ್ರಿನೇ. ಓಕೆನಾ? ಬೌಂಡ್ರಿ ತಗೊಂಡ್ರೆ ಬೌಂಡ್ರಿ ಮೇಲೆ ಬರ್ತಿದೆ, ಬಟ್ ರೇಡಿಯಸ್ ಇದೆ ನೋಡಿ, ಅದು ಚೇಂಜ್ ಆಗ್ತಿದೆ. ಆರ್ ತಗೊಂಡ್ರೆ 1/r ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮಾಡ್ z ಈಕ್ವಲ್ ಟು ನೀವು ರೇಡಿಯಸ್ 2 ತಗೊಂಡ್ರೆ ಡಬ್ಲ್ಯೂ ಈಕ್ವಲ್ ಟು 1/z, ಈ ಮ್ಯಾಪಿಂಗ್ ಏನಾಗುತ್ತೆ ಹೇಳಿ ನೋಡೋಣ, 1/2 ಬರುತ್ತೆ. 1/2 ಬರುತ್ತೆ ಅಷ್ಟೇ. ಸೊ ಇದೇನಂದ್ರೆ ಇನ್ವರ್ಷನ್ ಮ್ಯಾಪಿಂಗ್ ಕರಿತೀವಿ ಅಷ್ಟೇ. ಓಕೆ, ಇನ್ವರ್ಷನ್ ಮ್ಯಾಪಿಂಗ್ ಇದೆ ನೋಡಿ, ಅದೇನಾಗುತ್ತೆ ಅಂತ ಕೊಟ್ಟಿದ್ದಾರೆ.
ಸೊ ಎಫ್ ಆಫ್ ಝಡ್ ಈಕ್ವಲ್ ಟು 1/z ಅನ್ನೋದು ಇನ್ವರ್ಷನ್ ಮ್ಯಾಪಿಂಗ್ ಅಲ್ವಾ. ಸೊ 1/z ಯಾವಾಗ ಕರೆಕ್ಟ್ ಆಗಿ ಡಿಫೈನ್ ಆಗುತ್ತಂದ್ರೆ z ನಾಟ್ ಈಕ್ವಲ್ ಟು 0 ಇರಬೇಕು. ಓಕೆನಾ, z ನಾಟ್ ಈಕ್ವಲ್ ಟು 0 ಅಂದ್ರೆ ಈಗ ನೋಡಿ z ನಾಟ್ ಈಕ್ವಲ್ ಟು 0, z ನಾಟ್ ಈಕ್ವಲ್ ಟು ಇನ್ಫಿನಿಟಿ ತಗೊಂಡಾಗ ನಾವೇನ್ ತಗೊಳ್ತೀವಿ 1/z ಅಂತ ಡಿಫೈನ್ ಮಾಡ್ಬೋದು. ಓಕೆನಾ, ಇನ್ಫಿನಿಟಿ ಯಾವಾಗ ಆಗುತ್ತೆ ಹೇಳಿ? when z equal to 0. if z ಈಕ್ವಲ್ ಟು ಇನ್ಫಿನಿಟಿ ತಗೊಂಡ್ರೆ ಏನಾಗುತ್ತೆ ಹೇಳಿ? 0 ಆಗುತ್ತೆ. ಓಕೆನಾ, ಸೊ 3 ಕೇಸ್ ಬರ್ದಿದ್ದಾರೆ ಅಷ್ಟೇ ಇಲ್ಲಿ. ಸೊ ಇದಿದೆ ನೋಡಿ, ಯಾವುದು ಇನ್ವರ್ಷನ್ ಮ್ಯಾಪಿಂಗ್ ಇದೆ ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು 1/z. ಓಕೆನಾ, ಎಫ್ ಆಫ್ ಝಡ್ ಈಕ್ವಲ್ ಟು 1/z. ಇನ್ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ಏನಾಗ್ಬಿಡುತ್ತೆ, ಇದು 1 ಮತ್ತೆ ಆಂಟು ಆಗುತ್ತೆ. 1 ಮತ್ತೆ ಆಂಟು ಆಗುತ್ತೆ ಅಂದ್ರೆ ನೋಡಿ ಇವಾಗ ಏನಾಗುತ್ತೆ, ಸಿ ಇನ್ಫಿನಿಟಿ ತಗೊಳ್ತೀವಿ ಝಡ್ಗೆ, ಎಫ್ ಆಫ್ ಸಿ ಇನ್ಫಿನಿಟಿ ಕೊಡಿ ಝಡ್ಗೆ, ಯಾಕಂದ್ರೆ ಡೊಮೈನ್ ಏನಿದೆ ಅಲ್ಲಿ ಸಿ ಇನ್ಫಿನಿಟಿ ಇದೆ, ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಈಕ್ವಲ್ ಟು 1/z ಬದಿ ಅಂತ ತಗೊಳ್ತೀರಾ ಸಿ ಇನ್ಫಿನಿಟಿ. ಇವಾಗ 1/c ಇನ್ಫಿನಿಟಿ ನೋಡಿ, ಸಿ ಇನ್ಫಿನಿಟಿ ಏನು? ಸಿ ಯೂನಿಯನ್ ಸಿಂಗಲ್ಟನ್ 0. 1/ಇನ್ಫಿನಿಟಿ ತಗೊಂಡ್ರೆ ಏನಾಗುತ್ತೆ ನೋಡಿ, ಇನ್ಫಿನಿಟಿ ತಗೊಂಡ್ರೆ 0 ಆಗುತ್ತಾ? ಡಿಫೈನ್ ಆಗ್ತಿದೆನಾ? ಡಿಫೈನ್ ಆಗ್ತಿದೆ, ಜೊತೆಗೆ ಸಿ ಇನ್ಫಿನಿಟಿಯಲ್ಲಿ ಬರ್ತಿದೆ ನೋಡಿ, ಅದು ಪಾಯಿಂಟ್ ಸಿ ಇನ್ಫಿನಿಟಿ ಇದೆ ಅಲ್ವಾ ಅಲ್ಲಿ. ಅಂದ್ರೆ ಇನ್ಫಿನಿಟಿಗೆ ಏನ್ ಸಿಗ್ತಿದೆ, ಇಮೇಜು 0 ಸಿಗ್ತಿದೆ, ಕರೆಕ್ಟ್ ಅಲ್ವಾ? ಇನ್ಫಿನಿಟಿಗೆ ಇಮೇಜ್ ಏನ್ ಸಿಗ್ತಿದೆ, 0 ಸಿಗ್ತಿದೆ. ಆಮೇಲೆ ಸಿ ಅಲ್ಲಿ ಏನಿರುತ್ತೆ, 0 ಇರುತ್ತೆ. 1/0 ಏನಾಗ್ಬಿಡುತ್ತೆ ಹೇಳಿ? 1/0 ಇನ್ಫಿನಿಟಿ ಆಗುತ್ತೆ. ಸೊ ಅದು ಕೂಡ ಬಂದ್ಬಿಡುತ್ತೆ ಪಾಯಿಂಟ್ ಇಲ್ಲಿ. ಹಾಗಾಗಿ ಇದು 1 ಮತ್ತೆ ಆಂಟು ಆಗುತ್ತೆ. ಸೊ ಕ್ಲಿಯರ್ಲಿ. ಬಟ್ ಇಲ್ಲಿದೆ ನೋಡಿ, ಸಿ ಅಂದ್ರೆ ನಾವು ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ಮಾತಾಡೋದಾದ್ರೆ ಸಿ ಟು ಸಿ ಅಂತ ತಗೊಳ್ತೀವಿ ಅನ್ಕೊಳ್ಳಿ. ನೋಡಿ ಇಲ್ಲಿ ಡೊಮೈನ್ ಅನ್ನು ನಾವು ರೆಸ್ಟ್ರಿಕ್ಷನ್ ತಗೋಬೇಕು. ಈಗ ಸಿ ಎಕ್ಸೆಪ್ಟ್ ಸಿಂಗಲ್ ಡಾಟ್ ತಗೋಬೇಕು, ಯಾಕಂದ್ರೆ ಎಫ್ ಆಫ್ ಝಡ್ ಈಕ್ವಲ್ ಟು 1/z ಇದೆ ಅಲ್ವಾ. ಸೊ ಇಲ್ಲಿ ಏನ್ ತಗೋಬೇಕಂದ್ರೆ ಎಕ್ಸೆಪ್ಟ್ ಸಿಂಗಲ್ ಡಾಟ್ ತಗೋಬೇಕಾಗುತ್ತೆ ನೀವು, ಕರೆಕ್ಟ್ ಅಲ್ವಾ? ಯಾಕೆ ಎಫ್ ಆಫ್ ಝಡ್ ಏನಾಗ್ಬಿಡುತ್ತೆ, ಇನ್ಫಿನಿಟಿ ಬಂದ್ಬಿಡುತ್ತೆ. ಸೊ ನಾಟ್ ವೆಲ್ ಡಿಫೈನ್ಡ್. ಓಕೆನಾ, ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಟು ಸಿ ತಗೋಬೇಕು. ಸೊ ಇವಾಗ ಏನಾಗುತ್ತೆ ನೋಡಿ, ಸಿ ಅಲ್ಲಿ 0 ಇದೆನಾ, ಇಮೇಜ್ 0 ಇದೆ ಅಲ್ವಾ, ಅದಕ್ಕೆ ಪ್ರೀ ಇಮೇಜ್ ಏನ್ ಬರುತ್ತೆ ನೋಡಿ, ಅಂದ್ರೆ ಮ್ಯಾಪಿಂಗ್ ಯಾವುದು 1/z ಇದೆ. z ಈ ಕಡೆ ತಗೊಂಡ್ರೆ ಏನಾಗುತ್ತೆ, 0 ಈಕ್ವಲ್ ಟು 1 ಆಗುತ್ತೆ. ಸೊ ಇಸ್ ಇಟ್ ಪಾಸಿಬಲ್? ನಮಗೆ ಪ್ರೀ ಇಮೇಜ್ ಇಲ್ಲ. ಸೊ ಆಂಟು ಆಗ್ಬೇಕಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಏನ್ ಸಿಗ್ಬೇಕು ನಮಗೆ, ಪ್ರೀ ಇಮೇಜಸ್ ಸಿಗ್ಬೇಕು. 0ಗೆ ಪ್ರೀ ಇಮೇಜ್ ಸಿಗ್ತಿಲ್ಲ, ಹಾಗಾಗಿ ನೆವರ್ ಆಂಟು ಮ್ಯಾಪಿಂಗ್. ಓಕೆ, ಇದೊಂದು ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಇದೊಂದು ಇಂಪಾರ್ಟೆಂಟ್. ಏನ್ ಕೊಟ್ಟಿದ್ದಾರೆ ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು 1/z ಇದೆ ಅನ್ಕೊಳ್ಳಿ. ಓಕೆನಾ, ಸೊ ಮ್ಯಾಪ್ಸ್ ದ ಸೆಟ್ ಆಫ್ ಆಲ್ ಸರ್ಕಲ್ ನೀವು ಯಾವ್ದೇ ತಗೊಳ್ಳಿ, ನೀವು ಆಗ್ಲೇ ತಗೊಂಡಿದ್ದೇನೆ ಅಂತಂದ್ರೆ ವಿತ್ ಸೆಂಟರ್ ಆರಿಜಿನ್ ಇರೋದು, ಇದು ಇನ್ವರ್ಷನ್ ಮ್ಯಾಪಿಂಗ್. ಬಟ್ ಇದೇನಂತಂದ್ರೆ ನೋಡಿ, ಸೆಟ್ ಆಫ್ ಆಲ್ ಸರ್ಕಲ್ಸ್, ನೀವು ಯಾವುದೇ ಸರ್ಕಲ್ಸ್ ಅನ್ನ ತಗೊಳ್ಳಿ ಅಂಡ್ ಯಾವುದೇ ಲೈನ್ಸ್ ಅನ್ನ ತಗೊಳ್ಳಿ ಇನ್ ಝಡ್ ಪ್ಲೇನ್ ಅಲ್ಲಿ. ಸೊ ಅದೇನ್ ಮ್ಯಾಪ್ ಆಗುತ್ತಂದ್ರೆ ಆನ್ ಟು ಇಟ್ ಸೆಲ್ಫ್, ಸರ್ಕಲ್ ಅಂಡ್ ಲೈನ್ಸ್ ಟು ಸರ್ಕಲ್ ಬರ್ಬೋದು, ಆ ಲೈನ್ ಬರ್ಬೋದು, ಆ ತರ ಮ್ಯಾಪ್ ಆಗುತ್ತೆ. ಬೇರೆ ಪ್ಯಾರಾಬೋಲಾ ಬರೋದು, ಹೈಪರ್ಬೋಲಾ ಬರೋದು ಹಂಗೇನಾಗಲ್ಲ. ಸರ್ಕಲ್ ಟು ಸರ್ಕಲ್ ಆರ್ ಲೈನ್, ಲೈನ್ ಟು ಲೈನ್ ಆರ್ ಸರ್ಕಲ್, ಈ ತರ ಬರುತ್ತೆ. ಅರ್ಥ ಇದೆ ಇದು? ಅದಕ್ಕೆ ಹೇಳ್ತಿರೋ ಸರ್ಕಲ್ ಅಂಡ್ ಲೈನ್ಸ್ ಆನ್ ಟು ಇಟ್ ಸೆಲ್ಫ್. ಸೊ ಯಾಕೆ ಅಂತಂದ್ರೆ ಇಲ್ಲಿ ಇದೆ ನೋಡಿ, ಈಸಿ ಇದೆ. ಈಗ ನೋಡಿ, ಒಂದು ಎರಡು ಮರ್ಜ್ ಮಾಡಿ ಬರೀತಾರೆ ಇವಾಗ, ಅಂದ್ರೆ ಸರ್ಕಲ್ ಮತ್ತೆ ಒಂದು ರಿಲೇಷನ್ ಬರುತ್ತೆ. ಏನ್ ರಿಲೇಷನ್ ಅಂದ್ರೆ ಇಲ್ಲಿದೆ ನೋಡಿ, ಬರೀತೀನಿ ನಾನು, a ಇಂಟು x² ಪ್ಲಸ್ y² ಪ್ಲಸ್ a ಆಯ್ತಾ, bx ಪ್ಲಸ್ cy. ನೋಡಿ a b c ಪ್ಲಸ್ ಕಾನ್ಸ್ಟೆಂಟ್ d ಈಕ್ವಲ್ ಟು 0. ಓಕೆನಾ, ನಿಮಗೆ ಗೊತ್ತಿದೆ. ಇವಾಗ ಸರ್ಕಲ್ ಬೇಕು ಅಂತಂದ್ರೆ ನಮ್ಗೆ ಏನಾಗಬೇಕು ಹೇಳಿ, ಇಲ್ಲಿ ಮಸ್ಟ್ ಬಿ ಎ ಅನ್ನೋದು ಈ ಕೋಎಫಿಷಿಯಂಟ್ ಇದೆ ನೋಡಿ, ಏನಾಗಬೇಕು, ನಾಟ್ ಈಕ್ವಲ್ ಟು 0 ಆಗ್ಲೇಬೇಕು. ಯಾಕಂದ್ರೆ ಸರ್ಕಲ್ ಇರೋದು ಯಾವ ತರ ಇರುತ್ತೆ, ax² ಪ್ಲಸ್ by² ಪ್ಲಸ್, ಅಥವಾ ಯಾವ ತಗೊಳ್ತೀರಿ ಹೇಳಿ? ಓಕೆ, ಅದೇ ತಗೊಳ್ಳಿ, ax² ಪ್ಲಸ್ by² ಪ್ಲಸ್ 2gx ಪ್ಲಸ್ 2fy ಪ್ಲಸ್ c ಈಕ್ವಲ್ ಟು 0. ದಿಸ್ ಇಸ್ ಅ ಸರ್ಕಲ್ ಅಲ್ವಾ. ಸೊ a ನಾಟ್ ಈಕ್ವಲ್ ಟು 0 ತಗೊಳ್ಳೇಬೇಕು ನೀವು ಇಲ್ಲಿ. ಓಕೆನಾ, ಅದಾದ್ಮೇಲೆ ಓಕೆ, a ನಾಟ್ ಈಕ್ವಲ್ ಟು 0 ತಗೊಂಡ್ರೆ ಏನಾಗುತ್ತೆ, ಸರ್ಕಲ್ ಆಗುತ್ತೆ, ಕ್ಲಿಯರ್ಲಿ ಸರ್ಕಲ್. ಓಕೆನಾ, ಈ a ಈಕ್ವಲ್ ಟು 0 ತಗೊಂಡ್ರೆ ಏನಾಗುತ್ತೆ ಹೇಳಿ, ಲೈನ್ ಆಗುತ್ತೆ, 0 ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಳ್ಳುತ್ತೆ, bx ಪ್ಲಸ್ by ಪ್ಲಸ್ d ಬರುತ್ತೆ ಈಕ್ವಲ್ ಟು 0. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಸ್ಟ್ರೈಟ್ ಲೈನ್, ಕರೆಕ್ಟ್ ಅಲ್ವಾ? ax ಪ್ಲಸ್ dy ಪ್ಲಸ್ c ಈಕ್ವಲ್ ಟು 0. ಸೊ ಆ ಫಾರ್ಮಲ್ ಬರ್ತಿದೆ. ಸೊ ಅವಾಗ ಏನಾಗ್ಬಿಡುತ್ತೆ, ಸ್ಟ್ರೈಟ್ ಲೈನ್ ಆಗುತ್ತೆ. ಇವಾಗ a ನಾಟ್ ಈಕ್ವಲ್ ಟು 0 ತಗೊಳ್ತೀರಾ, ಇಲ್ಲಿ ನೋಡಿ, a ನಾಟ್ ಈಕ್ವಲ್ ಟು 0.
ಲಾಸ್ಟ್ ಡಿ ಇದೆ ನೋಡಿ, ಅದನ್ನು ಕೂಡ ಒಂದು ಕೆಲಸ ಮಾಡಿ, ಈಗ ಈಕ್ವಲ್ ಟು 0 ತಗೊಂಬಿಡಿ. ಅವಾಗ ಏನಾಗುತ್ತೆ ತಿಳಿಯೋದು, ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವೈ ಡಿ 0 ತಗೊಂಡಿದ್ದೀನಿ ಈಕ್ವಲ್ ಟು 0 ಆಗುತ್ತೆ. ನೋಡಿ ಕಾನ್ಸ್ಟೆಂಟ್ ಬರ್ಲಿಲ್ಲ ಅಂತಂದ್ರೆ ಸರ್ಕಲ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಅರ್ಥ ಆಯ್ತಾ. ಇಲ್ಲಿ ಕಾನ್ಸ್ಟೆಂಟ್ ಏನೋ ಕ್ರಿಯೇಟ್ ಆಗ್ಲಿಲ್ಲ ಅಂತಂದ್ರೆ ಸರ್ಕಲ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಅರ್ಥ ಆಯ್ತಾ. ಅದೇ ತರ ಇವಾಗ ಎ ಈಕ್ವಲ್ ಟು 0 ತಗೊಂಡ್ಬಿಡಿ, ಡಿ ಅನ್ನು 0 ತಗೊಳ್ಳಿ, ಅವಾಗ ಏನ್ ಬರುತ್ತೆ ಹೇಳಿ, ಬಿ ಎಕ್ಸ್ ಪ್ಲಸ್ ಸಿ ವೈ ಈಕ್ವಲ್ ಟು 0. ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಬರ್ಲಿಲ್ಲ ಅಂದ್ರೆ ಅರ್ಥ ಏನಂತಂದ್ರೆ ಸ್ಟ್ರೈಟ್ ಲೈನ್ ಇದು ಪಾಸಿಂಗ್ ಥ್ರೂ ಆರಿಜಿನ್ ಅಂತ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 2y ಅಥವಾ ಎಕ್ಸ್ ಇದೆ ಅನ್ಕೊಳ್ಳಿ, ವೈ ಮೈನಸ್ ಎಕ್ಸ್ ಆಗುತ್ತೆ. ದೇರ್ ಇಸ್ ನೋ ಕಾನ್ಸ್ಟೆಂಟ್ ಇಲ್ಲಿ, ಕರೆಕ್ಟ್ ಅಲ್ವಾ, ಕಾನ್ಸ್ಟೆಂಟ್ ಇಲ್ಲ. ಸೊ ಅದಕ್ಕೆ ಇದೇನಾಗ್ಬಿಡುತ್ತೆ ಅಂದ್ರೆ ಪಾಸಿಂಗ್ ಥ್ರೂ ಆರಿಜಿನ್ ಆಗುತ್ತೆ ಇದು, ಕರೆಕ್ಟ್ ಅಲ್ವಾ, ಪಾಸಿಂಗ್ ಥ್ರೂ ಆರಿಜಿನ್ ಬರಲ್ಲ ಅಲ್ಲಿ. ಓಕೆನಾ. ಈ ತರ ಮಾಡಿ ಅಷ್ಟೇ, ಇಷ್ಟು ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ನೋಡಿ ಡಬ್ಲ್ಯೂ ಕೋಡ್ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಡಬ್ಲ್ಯೂ ಕೋಡ್ ಏನ್ ಕೊಟ್ಟಿದ್ದಾರೆ ನೋಡಿ, 1/z ಕೊಟ್ಟಿದಾರಲ್ವಾ. ಓಕೆ, ಸೊ ಇದು ರೆಪ್ರೆಸೆಂಟೇಷನ್ ಆಫ್ ಅಂದ್ರೆ ಎರಡು ಮರ್ಜ್ ಮಾಡ್ಬಿಟ್ಟು ಹಿಂಗ್ ಬರಿತೀವಿ, ಸರ್ಕಲ್ ಮತ್ತೆ ಸ್ಟ್ರೈಟ್ ಲೈನ್. ಇವಾಗ ಏನ್ ಮಾಡ್ತೀವಿ ಅಂದ್ರೆ ನೋಡಿ, ಇವಾಗ ನಾವು ನೋಡ್ಬೇಕು ಇಮೇಜ್ ಏನಾಗುತ್ತೆ ಅಂತ ನೋಡ್ಬೇಕು. ಇವಾಗ ಸೊ ಇಮೇಜ್ ಏನಾಗುತ್ತೆ ಅಂತ ನೋಡ್ಬೇಕು. ಇಲ್ಲಿ ನೋಡಿ ಡಬ್ಲ್ಯೂ ಕೋಡ್ ಏನಾಗುತ್ತೆ ಹೇಳಿ, ಯು ಪ್ಲಸ್ ಐ ವಿ ಆಗುತ್ತೆ. ಓಕೆ ನೋಡಿ, ಡಬ್ಲ್ಯೂ ಈಕ್ವಲ್ ಟು 1/z ಇದೆ ಅಲ್ವಾ. ಡಬ್ಲ್ಯೂ ಈಕ್ವಲ್ ಅಂತ ಹೇಳ್ತೀರಾ, ಯು ಪ್ಲಸ್ ಐ ವಿ ತಗೋ. ಓಕೆ, ಡಬ್ಲ್ಯೂ ಈಕ್ವಲ್ ಟು ಸರ್ ಕಾಣಿಸುತ್ತಾ ಸರ್? ಓಕೆ, ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗ್ತಿದೆ ಇರಲಿ. ಸೊ ಡಬ್ಲ್ಯೂ ಈಕ್ವಲ್ ಟು 1/z ಇದೆ, ಡಬ್ಲ್ಯೂ ಈಕ್ವಲ್ ಟು ಯು ಪ್ಲಸ್ ಐ ವಿ ತಗೊಳ್ತೀರಲ್ವಾ. ಸೊ ಡಬ್ಲ್ಯೂ ಈಕ್ವಲ್ ಟು ಯು ಪ್ಲಸ್ ಐ ವಿ ಈಕ್ವಲ್ ಟು 1/z ಏನಿದೆ ನೋಡಿ, ಎಕ್ಸ್ ಪ್ಲಸ್ ಐ ವೈ ಅಲ್ವಾ. ಸೊ ಇವಾಗ ಏನ್ ಮಾಡ್ತೀರಿ ಇವಾಗ ನೋಡಿ, ಸೊ ಅವ್ರು ಕೊಟ್ಟಿದ್ದಾರೆ ಇವಾಗ ಝೆಡ್ ಬಗ್ಗೆ ಕೊಟ್ಟಿದಾರಲ್ವಾ, ಝೆಡ್ ಪ್ಲೇನ್ ಅಲ್ಲಿ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ, ಡಬ್ಲ್ಯೂ ಪ್ಲೇನ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಇವಾಗ ಯು ಪ್ಲಸ್ ಐ ವಿ ಈಕ್ವಲ್ ಟು ಒಂದು ಕೆಲಸ ಮಾಡಿ, ಓಕೆ ಎಕ್ಸ್ ಮತ್ತೆ ವೈ ಬಗ್ಗೆ ಕ್ಲೂ ಗೊತ್ತಿದೆಯಲ್ವಾ ನಮಗೆ, ಕಡೆ ತಗೊಂಡ್ಬಿಡಿ ಅದನ್ನ. ಎಕ್ಸ್ ಪ್ಲಸ್ ಐ ವೈ ಈಕ್ವಲ್ ಟು 1/, ಯು ಪ್ಲಸ್ ಐ ವಿ ಆಗುತ್ತೆ. ಸೊ ರ್ಯಾಷನಲೈಸ್ ಮಾಡ್ಬಿಡಿ, ಯು ಮೈನಸ್ ಐ ವಿ ಡಿವೈಡೆಡ್ ಬೈ ಯು ಮೈನಸ್ ಐ ವಿ. ಎಕ್ಸ್ ಪ್ಲಸ್ ಐ ವೈ ಏನಾಗುತ್ತೆ ಹೇಳಿ, ಯು ಮೈನಸ್ ಐ ವಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ, ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್. ಎಕ್ಸ್ ಪ್ಲಸ್ ಐ ವೈ ಈಕ್ವಲ್ ಟು ಯು ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಐ ಇಂಟು ಮೈನಸ್ ಬಿ ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬೋದಾ. ಎಕ್ಸ್ ಏನಾಗುತ್ತೆ ಹೇಳಿ, ಕಂಪೇರ್ ಮಾಡಿ ರಿಯಲ್ ಪಾರ್ಟ್, ಯು ಪ್ಲಸ್ ಯು ಬೈ ಯು ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ y equal to minus v u square plus v square ಆಗುತ್ತೆ. ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ಸ್ಟೇಟ್ಮೆಂಟ್ ಇದೆ ನೋಡಿ, ಯಾವುದು ಸಾರಿ ಫಾರ್ಮುಲಾ ಇದೆ ನೋಡಿ, ಈಕ್ವೇಶನ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವೈ ಪ್ಲಸ್ ಡಿ ಈಕ್ವಲ್ ಟು 0. ಇಲ್ಲಿಗೆ ಈ ಪಾಯಿಂಟ್ಸ್ ಅನ್ನ ಕೊಡಿ, ಅಂದ್ರೆ ಡಬ್ಲ್ಯೂ ಪ್ಲೇನ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಎ ಇಂಟು ಎಕ್ಸ್ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ u by u square plus v square whole square ಪ್ಲಸ್ ವೈ ಸ್ಕ್ವೇರ್ ಏನಾಗ್ಬಿಡುತ್ತೆ, ವಿ ಸ್ಕ್ವೇರ್ ಡಿವೈಡ್ ಬೈ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಬಿ ಇಂಟು ಎಕ್ಸ್ ಏನಿದೆ ನೋಡಿ, ಯು ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಆಗುತ್ತೆ.
ಪ್ಲಸ್ ಸಿ ಇಂಟು ವೈ ಅಂದರೆ ನೋಡಿ ಮೈನಸ್ ವಿ ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇದೆ ಪ್ಲಸ್ ಡಿ ಈಕ್ವಲ್ ಟು 0 ಆಗುತ್ತಾ? ಎಸ್ ಸರ್. ಇವಾಗ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇದೆ ನೋಡಿ, ಹೋಲ್ ಸ್ಕ್ವೇರ್ ಅದನ್ನು ಕಾಮನ್ ತಗೊಳ್ಳಿ. ಅವಾಗ ಏನಾಗುತ್ತೆ ಎ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಪ್ಲಸ್ ಓಕೆ ಎ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ ಬಿ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್. ಕರೆಕ್ಟ್ ಇದೆ ಅಲ್ವಾ? ಕೇಳಿಸ್ತಾನೆ ಸರ್? 1/u ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಕಾಮನ್ ತೆಗಿದಿರಲ್ವಾ ಸರ್? ಇಲ್ಲ, ಒಂದು ಕೆಲಸ ಮಾಡಿ, ಬೋತ್ ಸೈಡ್ಸ್ ನೀವು ಏನ್ ಮಾಡ್ತೀರಾ ಗೊತ್ತಾ, ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿ. ಅವಾಗ ಇದು ಕ್ಯಾನ್ಸಲ್ ಆಗ್ಬಿಡುತ್ತಾ? ಇದು ಕ್ಯಾನ್ಸಲ್ ಆಗುತ್ತಾ? ಎ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಪ್ಲಸ್ ಬಿ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಒನ್ ಟೈಮ್, ಇಲ್ಲಿ 2 ಟೈಮ್ ಇದೆ, 1 ಟೈಮ್ ಮಾಡ್ಕೊಳುತ್ತಾ? ಪ್ಲಸ್ ಸಿ ಇಂಟು ಮೈನಸ್ ಯು ಇಂಟು ಹೇಳಿ ಮೈನಸ್ ವಿ ಇದೆ ಆಕ್ಚುಲಿ, ಯು ಸ್ಕ್ವೇರ್ ಮೈನಸ್ ವಿ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಪ್ಲಸ್ ಡಿ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ 0 ಆಗುತ್ತೆ. ಇವಾಗ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಕಾಮನ್ ಎಲ್ಲದರಲ್ಲೂ ಇದೆ ಅಲ್ವಾ? ಅವಾಗ ಇನ್ನೇನು ಉಳ್ಕೊಳ್ತಾ ಹೋಗುತ್ತೆ, ಎ ಉಳ್ಕೊಳ್ಳುತ್ತೆ ಪ್ಲಸ್ ಬಿ ಯು ಮೈನಸ್ ಸಿ ವಿ ಪ್ಲಸ್ ಡಿ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಈಕ್ವಲ್ ಟು ಕಾಮನ್ ತಗೊಂಡಿರ್ತಾರೆ 0 ಆಗ್ಬಿಡುತ್ತಾ? ಸೊ ಈ ಈಕ್ವೇಶನ್ ಬರ್ತಿದೆ ನೋಡಿ, ಅಲ್ಲಿ ರಾಂಗ್ ಆಗಿದೆ ನೋಟ್ಸ್ ಅಲ್ಲಿ, ಇಲ್ಲಿದೆ ನೋಡಿ, ಇಲ್ಲಿ ರಾಂಗ್ ಆಗಿದೆ, ಅದು ನೀವು ನೋಡ್ಕೋಬೇಕು. ಯಾವುದು? ಇಲ್ಲಿದೆ ನೋಡಿ. ಏನ್ ಬಂದಿದೆ ಹೇಳಿ ನಮ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಏನ್ ಬಂತು? ಎ ಪ್ಲಸ್ ಡಿ ಯು ಮೈನಸ್ ಸಿ ವಿ ಪ್ಲಸ್ ಡಿ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. 0 ಬಂದಿದೆ. ಓಕೆನಾ? ಇದು ನೆನ್ಪಿಡಬೇಕಾಗುತ್ತೆ ನೀವು, ಈಸಿ ಆಗುತ್ತೆ ಎಕ್ಸಾಮ್ ಅಲ್ಲಿ, ಇಲ್ಲಾಂದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ. ನೋಡಿ Z ಪ್ಲೇನ್ ಅಲ್ಲಿ ಏನ್ ಬರುತ್ತೆ, ಇದು W ಪ್ಲೇನ್ ಅಲ್ಲಿ ಬರುತ್ತೆ. ಇದನ್ನ ನೆನ್ಪಿಟ್ಕೊಂಡು ಹೋಗ್ಬೇಕು ನೀವು ಇವಾಗ. ಅರ್ಥ ಆಯ್ತಾ? ಎಸ್ ಸರ್. ಗೊತ್ತಿದ್ರೆ ಸಾಕು ನಿಮಗೆ. ಸೊ ಏನ್ ಬಂದಿದೆ ನೋಡಿ, ಎ ಪ್ಲಸ್, ಅಥವಾ ಒಂದು ಕೆಲಸ ಮಾಡಿ ಉಲ್ಟಾ ತಗೊಳ್ಳಿ, ಡಿ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಮೈನಸ್ ಸಿ ಇಂಟು ವಿ ಪ್ಲಸ್ ಬಿ ಇಂಟು ಯು ಪ್ಲಸ್ ಎ ಈಕ್ವಲ್ ಟು 0. ಇದು ಬಂದಿದೆ, ನೆನ್ಪಿಟ್ಕೋಬೇಕಾಗತ್ತೆ ನೀವು. ಓಕೆ, ಇವಾಗ ನೋಡಿ ಎಲ್ಲಿಂದ ಎಲ್ಲಿಗೆ ಮ್ಯಾಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಸರ್ಕಲ್ ಎ ನಾಟ್ ಈಕ್ವಲ್ ಟು 0 ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ನೋಡಿ, ಎ ನಾಟ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ ಅಲ್ವಾ? ಅವ್ರು ಕೊಟ್ಟಿರಲ್ಲ ನಿಮಗೆ, ಸರ್ಕಲ್ ಅಂತ ತಗೊಳ್ತಿದಾಗ ಎ ನಾಟ್ ಈಕ್ವಲ್ ಟು 0 ಅಲ್ವಾ? ಎಸ್ ಸರ್. ಅವ್ರು ಕೊಟ್ಟಿರಲ್ಲ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, ಇವಾಗ ಸರ್ಕಲ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಕೊಟ್ಟಿದ್ದಾರೆ. ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ ಡಿ ಈಕ್ವಲ್ ಟು 0 ಆಗುತ್ತೆ. ಸರ್ಕಲ್ ಅಂತಿದ್ದಂಗೆ ಎ ನಾಟ್ ಈಕ್ವಲ್ ಟು 0 ಬರುತ್ತೆ ಅಲ್ಲಿ. ಅಂಡರ್ಸ್ಟುಡ್? ಅದು ಎ ನಾಟ್ ಈಕ್ವಲ್ ಟು 0 ನಾಟ್ ಪಾಸಿಂಗ್ ಥ್ರೂ ಡಿ ನಾಟ್ ಈಕ್ವಲ್ ಟು 0 ಅಂತ. ಓಕೆನಾ? ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ ನೋಡಿ, ಎ ನಾಟ್ ಈಕ್ವಲ್ ಟು 0 ಆಗಿದೆ, ಡಿ ನಾಟ್ ಈಕ್ವಲ್ ಟು 0 ಆಗಿದೆ. ಸೊ ಏನಾಗ್ಬಿಡುತ್ತೆ ಇದು ಇನ್ W ಪ್ಲೇನ್ ಅಲ್ಲಿ? ಸರ್ಕಲ್ ಆಗತ್ತಾ? ಪ್ಲಸ್ ಬಿ ಸ್ಕ್ವೇರ್ ಇದೆ, ಸರ್ಕಲ್ ಇಲ್ಲಿದೆ ನೋಡಿ, ಡಿ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಸರ್ಕಲ್ ಆಗುತ್ತೆ. ಡಿ ನಾಟ್ ಈಕ್ವಲ್ ಟು ಅಂದ್ರೆ ಇಲ್ಲಿದೆ ನೋಡಿ, ಎ ನಾಟ್ ಈಕ್ವಲ್ ಟು 0 ಇದೆ ಅಲ್ವಾ? ಎ ನಾಟ್ ಈಕ್ವಲ್ ಟು 0. ಸೊ ಏನಾಗ್ಬಿಡುತ್ತೆ ಹೇಳಿ, ಸರ್ಕಲ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ. ಸರ್ಕಲ್ 0 ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಇನ್ Z ಪ್ಲೇನ್ ಇಸ್ ಪಾಸಿಂಗ್ ಥ್ರೂ ಸರ್ಕಲ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಆಗುತ್ತೆ. ಓಕೆನಾ? ಅದೇ ತರ ಈಗ ಸೆಕೆಂಡ್ ಒನ್, ಸರ್ಕಲ್ ಅಂತಿದ್ದಂಗೆ ಎ ನಾಟ್ ಈಕ್ವಲ್ ಟು 0 ಬರುತ್ತೆ, ಪಾಸಿಂಗ್ ಥ್ರೂ ಆರಿಜಿನ್ ಡಿ ಈಕ್ವಲ್ ಟು 0. ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ ಡಿ ಈಕ್ವಲ್ ಟು 0 ಆಗುತ್ತಲ್ವಾ? ಡಿ ಈಕ್ವಲ್ ಟು 0 ತಗೊಂಡು ಏನಾಗುತ್ತೆ ನೋಡಿ, ಡಿ ಈಕ್ವಲ್ ಟು 0 ತಗೊಳ್ಳಿ, ಎ ಪ್ಲಸ್ ಲೈನ್ ಆಗುತ್ತೆ. ಮೈನಸ್ ಸಿ ಇಲ್ಲಿ ಡಿ ಈಕ್ವಲ್ ಟು 0 ತಗೊಂಡ್ರೆ ಏನಾಗುತ್ತೆ, ಮೈನಸ್ ಸಿ ಬಿ ಪ್ಲಸ್ ಬಿ ಯು ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ವಾಟ್ ಇಸ್ ದಿಸ್? ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಆಗುತ್ತಾ? ಪಾಸಿಂಗ್ ಥ್ರೂ ಆರಿಜಿನ್ ನಾಟ್ ಆರಿಜಿನ್? ನಾಟ್ ಆರಿಜಿನ್. ಯಾಕೆ? ಎ ನಾಟ್ ಈಕ್ವಲ್ ಟು 0. ಸೊ ಹಾಗಾಗಿ ಪಾಸಿಂಗ್ ಥ್ರೂ ಆರಿಜಿನ್ ಆಗುತ್ತೆ. ಕ್ಲಿಯರ್ ಇದು? ಸೊ ಲೈನ್
passing through Not passing through origin. not passing Not through passing through origin. Okay. Next ಸ್ಟ್ರೈಟ್ ಲೈನ್ ಇದೆ ನೋಡಿ. Z ಪ್ಲೇನ್ ಅಲ್ಲಿ ಸ್ಟ್ರೈಟ್ ಲೈನ್ ಅಂತ ಕೊಟ್ಬಿಟ್ಟ ಅಂತಂದ್ರೆ a equal to 0 ಅಂತನಾ? Yes sir. a equal to 0 ಅಂತ. ಸೊ ಸ್ಟ್ರೈಟ್ ಲೈನ್ ಕೂಡ a equal to 0 ಆಗ್ಬಿಡುತ್ತೆ. ಪಾಸಿಂಗ್ ಥ್ರೂ ಆರಿಜಿನ್, ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ a ನಾಟ್ equal to 0 ಆಗುತ್ತಾ? ಏನಾಗಲ್ಲ, d ಇದೆ ಆಕ್ಚುಲಿ, d. ಓಕೆನಾ? ಸೊ d ನಾಟ್ equal to 0 ಏನಾಗುತ್ತೆ ಅವಾಗ? a equal to 0 Circle. ಇಲ್ಲಿ d ನಾಟ್ equal to 0 a equal to 0 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಇದು ಇಷ್ಟೊಂದು ಬರುತ್ತೆ. Circle passing through. ಎಸ್, ಸರ್ಕಲ್ ಪಾಸಿಂಗ್ ಥ್ರೂ ಆರಿಜಿನ್ ಆಗ್ತಿದೆ. ನೆಕ್ಸ್ಟ್ ಅದೇ ತರ ಲೈನ್ ಹತ್ತಿದ್ದಂಗೆ a equal to 0 ಆಗುತ್ತೆ. ಓಕೆನಾ? ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ ಏನಾಗ್ಬಿಡುತ್ತೆ, d equal to 0 ಆಗುತ್ತೆ. ಓಕೆನಾ? ಅವಾಗ ಏನಾಗುತ್ತೆ ಹೇಳಿ, ಏನಾಗುತ್ತೆ ಅವಾಗ ತಗೊಂಡ್ರೆ Line passing through origin. a 0 ಆಗುತ್ತೆ, d 0 ಆಗುತ್ತೆ. ಸೊ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಬರುತ್ತೆ. ಓಕೆನಾ? ಅರ್ಥ ಆಯ್ತಾ 4 ಸ್ಟೇಟ್ಮೆಂಟ್? ಇದು ಅರ್ಥ ಆಯ್ತಾ? Yes sir. Yes sir. ಅರ್ಥ ಆಯ್ತಾ? Yes sir. Yes sir. ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಇವಾಗ. ಓಕೆ ನೋಡಿ, ಸೊ ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬರುತ್ತೆ ಇವಾಗ. ನೆಕ್ಸ್ಟ್ ಇಲ್ಲಿದೆ ನೋಡಿ ಡೆಫಿನೇಷನ್. ಸೊ ಯಾವ ತರ ಇರುತ್ತೆ ಅಂದ್ರೆ ಇಲ್ಲಿದೆ ನೋಡಿ, ಯಾವ ತರ ಇರುತ್ತೆ ಹೇಳಿ ನೋಡಿ. ಇಲ್ಲಿ ಒಂದು ಲೀನಿಯರ್ ಇದೆ, ಸೊ ಡಿನಾಮಿನೇಟರ್ ಇದೆ, ಸೊ ಡಿವಿಷನ್ ಇದೆ ಅಲ್ವಾ, ಬೈ ಆಗುತ್ತಲ್ವಾ ಇದು. Yes sir. a ಬೈ ಬಿ ಹಿಂಗಿದೆ. ಸೊ ಅಂದ್ರೆ ಏನಾಗ್ಬಿಡುತ್ತೆ, ಇದು ಬೈ ಲೀನಿಯರ್, ಕರೆಕ್ಟ್ ಅಲ್ವಾ? ಎಫ್ ಆಫ್ ಜೆಡ್ ಕೂಡ ಏನಾಗ್ಬಿಡುತ್ತೆ ಇವಾಗ, ಎ ಝೆಡ್ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಝೆಡ್ ಪ್ಲಸ್ ಡಿ. ಸೊ ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿಸ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೋಡಿ ಎ ಡಿ ಮತ್ತೆ ನೋಡಿ ಇಲ್ಲಿ ಡೆಲ್ ತರ ಮಾಡ್ಬೇಕು ನೀವು. ಸೊ ಡೆಲ್ ಮಾಡಿ ಎ ಡಿ ಮೈನಸ್ ಬಿ ಸಿ ಆಗುತ್ತೆ, ನಾಟ್ ಈಕ್ವಲ್ ಏನಾಗುತ್ತೆ ಹೇಳಿ, 0. 0. ಆ ತರ ತಗೋಬೇಕು. ಇಸ್ ಕಾಲ್ಡ್ ಮೋಬಿಯಸ್ ಟ್ರಾನ್ಸ್ಫಾರ್ಮೇಶನ್, ಲೀನಿಯರ್ ಫ್ರಾಕ್ಷನಲ್ ಅಥವಾ ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಸೊ ಇಫ್ ಎ ಡಿ ಮೈನಸ್ ಬಿ ಸಿ ಏನಾದ್ರು 0 ಆಗ್ಬಿಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಎ ಡಿ ಮೈನಸ್ ಬಿ ಸಿ 0 ಆಗ್ಬಿಟ್ರೆ ಎ ಡಿ ಈಕ್ವಲ್ ಟು ಬಿ ಸಿ ಆಗುತ್ತೆ, ಡಿ ಬೈ ಸಿ ಈಕ್ವಲ್ ಟು ಬಿ ಬೈ ಎ ಆಗುತ್ತೆ. ಅಂದ್ರೆ ಸಿ ಈ ಕಡೆ ತಗೊಂಬಿಡಿ, ಎ ಆ ಕಡೆ ತಗೊಂಬಿಡಿ. ಓಕೆನಾ? ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಕೊಟ್ಬಿಟ್ರೆ ಕಾನ್ಸ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಎಡಿ ಇಫ್ ಎ ಡಿ ಮೈನಸ್ ಬಿ ಸಿ equal to 0, then f of z is constant. So ಹಾಗಾಗಿ AD minus BC not equal to 0 ತಗೋಬೇಕಾಗುತ್ತೆ ಅಷ್ಟೇ. ಓಕೆ, ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಯಾವುದು ಅಂದ್ರೆ ಇವೆಲ್ಲ ಓಕೆ, ಇದು ನೋಡ್ಕೊಳ್ಳಿ, ಈಸಿ ಇದೆ. ಅಂದ್ರೆ ಏನಾಗುತ್ತೆ, ಯಾವಾಗ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಇಲ್ಲಿದೆ ನೋಡಿ, ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇದೆ ನೋಡಿ, ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಓಕೆನಾ? ಬೈ ಆಲ್ವೇಸ್ ಏನಾಗುತ್ತೆ ಹೇಳಿ, ಆಲ್ವೇಸ್ ಅಂಡ್ ಆನ್ ಟು. ಓಕೆನಾ? ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಲ್ವೇಸ್ 1 1 and on to. ಸೊ ಮ್ಯಾಪಿಂಗ್ ಸಿ ಇನ್ಫಿನಿಟಿ ಟು ಸಿ ಇನ್ಫಿನಿಟಿ. ಓಕೆನಾ? ಇಂಪಾರ್ಟೆಂಟ್ ನೋಡಿ, ಜಸ್ಟ್ ಸ್ಟೇಟ್ಮೆಂಟ್, ಬಟ್ ಬಹಳ ಸಲ ಕೇಳಿದ್ದಾರೆ ಇದು ಎಕ್ಸಾಮ್ಗೆ. ನಿಮ್ಗೆ ಏನಾದ್ರು ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಕೊಟ್ಟ ಅಂತಂದ್ರೆ ಅದೇನಾಗಿರುತ್ತೆ ಹೇಳಿ, ಬೋತ್ 1 1 ಮತ್ತೆ ಆನ್ ಟು ಆಗಿರುತ್ತೆ. ಓಕೆನಾ? ಸೊ ಅದು ಗೊತ್ತಿದ್ರೆ ಸಾಕಷ್ಟೇ. ನೆಕ್ಸ್ಟ್ ಇಲ್ಲಿದೆ ನೋಡಿ ರಿಸಲ್ಟ್. ಇಫ್ ಎಫ್ ಮ್ಯಾಪ್ಸ್ ಸೆಟ್ ಆಫ್ ಆಲ್ ಸ್ಟ್ರೈಟ್ ಲೈನ್ಸ್ ಅಂಡ್ ಸರ್ಕಲ್ಸ್ ಆನ್ ಟು ಇಟ್ ಸೆಲ್ಫ್. ಓಕೆ, ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇದೆ ನೋಡಿ, ಮ್ಯಾಪ್ಸ್ ಟು ಸರ್ಕಲ್ ಅಂಡ್ ಸರ್ಕಲ್ ಟು ಇಟ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಗಲೇ ತಗೊಂಡ್ ಬರೋ ನಾವು ಲೈನ್ ಟು ಲೈನ್ ಬರುತ್ತೆ, ಇಲ್ಲ ಸರ್ಕಲ್ ಬರುತ್ತೆ, ಸರ್ಕಲ್ ಟು ಸರ್ಕಲ್ ಬರುತ್ತೆ, ಇಲ್ಲ ಲೈನ್ ಬರುತ್ತೆ, ಇವೆರಡರಲ್ಲೇ ಬರುತ್ತೆ ಅಂತ. ಓಕೆನಾ? ಸೊ ಪ್ಯಾರಾಬಲ, ಹೈಪರ್ಬಲ ಅವೆಲ್ಲ ಏನು ಬರಲ್ಲ ಅಂತ ಅಷ್ಟೇ. ಹಾಗಾಗಿ ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ವರ್ಸ್ ಆಫ್ ಎ ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಇನ್ವರ್ಸ್ ಆಫ್ ಎ ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಆಲ್ಸೋ ಏನಾಗ್ಬಿಡುತ್ತೆ ಹೇಳಿ, ಬೈ ಲೀನಿಯರ್ ಆಗುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ, ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಜೆಡ್ ಅದು ಹಿಂಗಿರುತ್ತೆ, ಈಕ್ವಲ್ ಟು ಏನಾಗುತ್ತೆ, ಎ ಜೆಡ್ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಜೆಡ್ ಪ್ಲಸ್ ಡಿ ಇರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ, ಇನ್ವರ್ಸ್ ಅಂದ್ರೆ z ಈಕ್ವಲ್ ಟು 1 by z. ಇನ್ವರ್ಸ್ ಆಫ್ ಡಬ್ಲ್ಯೂ.
ಕರೆಕ್ಟ್ ಅಲ್ವಾ? Z Yes, equal F inverse of W. This is the inverse mapping. So F inverse of W ಏನ್ ಬರುತ್ತೆ ನೋಡಿ, ಅಂದ್ರೆ Z ಏನ್ ಬರುತ್ತೆ ನೋಡಿ, Z ಇದೆ ಅಲ್ವಾ ಇಲ್ಲಿ, Z ಏನ್ ಬರುತ್ತೆ, ಇದು ಈ ಕಡೆ ತಗೊಂಬಿಡಿ, W into CZ plus D equal to AZ plus B ಆಗುತ್ತೆ. ಸೊ CWZ plus W into D equal to AZ plus B ಆಗುತ್ತೆ. ಈ W ಆ ಕಡೆ ತಗೊಂಬಿಡಿ, ಸಾರಿ Z ಇದೆ ನೋಡಿ ಆ ಕಡೆ ತಗೊಂಡು ಏನಾಗುತ್ತೆ, ಅಥವಾ ಈ ಕಡೆ ತಗೊಂಬಿಡಿ ಇದನ್ನ, CWZ minus AZ equal to B plus W ಆ ಕಡೆ ತಗೊಂಡ್ರೆ minus WD ಆಗುತ್ತೆ. Z ಕಾಮನ್ ತೆಗೆದ್ರೆ B minus CW minus A CW minus A ಆಗುತ್ತೆ. ಸೊ ಇದೇನಾಗ್ತಿದೆ ನೋಡಿ, ಇದು ಕೂಡ ಲೀನಿಯರ್ ಅಲ್ವಾ, ಇದು ದಿಸ್ ಇಸ್ ಲೀನಿಯರ್, ದಿಸ್ ಇಸ್ ಲೀನಿಯರ್, ಸೊ ಬೈ ಲೀನಿಯರ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಸೊ ಅಷ್ಟು ನೋಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ರಿಸಲ್ಟ್ ಇದೆ, ಇದು ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್ ಇದು, ದ ಮೋಸ್ಟ್ ಜನರಲ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ ಇದು, ದಟ್ ಮ್ಯಾಪ್ಸ್ ಸೊ ಅಪ್ಪರ್ ಆಲ್ ಪ್ಲೇನ್ ಟು ಅಥವಾ ಲೋಯರ್ ಆಲ್ ಪ್ಲೇನ್ ಇದ್ರೆ ಟು ಇಟ್ ಸೆಲ್ಫ್ ಬರುತ್ತೆ, ಅಪ್ಪರ್ ಟು ಅಪ್ಪರ್, ಲೋಯರ್ ಟು ಲೋಯರ್. ಅರ್ಥ ಆಯ್ತಾ? ಸೊ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಇದೆ ನೋಡಿ, ಅಪ್ಪರ್ ಆಲ್ ಪ್ಲೇನ್ ಟು ಅಪ್ಪರ್ ಆಲ್ ಪ್ಲೇನ್ ಮ್ಯಾಪ್ ಆಗುತ್ತೆ. ಅಂದ್ರೆ Z ಪ್ಲೇನ್ ಅಲ್ಲಿ ಅಪ್ಪರ್ ಆಲ್ ಪ್ಲೇನ್ ತಗೊಂಡ್ರೆ W ಪ್ಲೇನ್ ಅಲ್ಲಿ ಏನಾಗಿರುತ್ತೆ, ಅಪ್ಪರ್ ಆಲ್ ಪ್ಲೇನ್ ಬರುತ್ತೆ. ಓಕೆನಾ? ಲೋಯರ್ ಆಲ್ ಪ್ಲೇನ್ ತಗೊಂಡ್ರೆ ಏನ್ ಬರುತ್ತೆ ಹೇಳಿ, W ಲೋಯರ್ ಪ್ಲೇನ್ ಹಾಫ್ ಪ್ಲೇನ್ ಬರುತ್ತೆ, ಅದೇ ಬರುತ್ತೆ ಅಂತ. ಓಕೆನಾ? ಅದನ್ನ ಮಾಡ್ಕೊಡಿ ಅಷ್ಟೇ. ಅಂದ್ರೆ ಇಲ್ಲೊಂದು ಕ್ವಶನ್ ಇದೆ ನೋಡಿ, ನೆಟ್ ಕ್ವಶನ್ ಇದು, 4.75 ಮಾರ್ಕ್ಸ್ ಈ ಕ್ವಶನ್ 2-3 ಸಾರಿ ಕೇಳಿದ್ದಾರೆ. ವೆರಿ ಸಿಂಪಲ್ ಇದು, ನಿಮಗೆ ಗೊತ್ತಿದೆ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ ಕೊಟ್ಟಿರೋದು. ಎಸ್ ಸರ್. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಲೀನಿಯರ್, ದಿಸ್ ಇಸ್ ಲೀನಿಯರ್, ಸೊ ಬೈ ಇದೆ, ಬೈ ಲೀನಿಯರ್. ಓಕೆನಾ? ಇಲ್ಲಿ ನೋಡಿ ಅಪ್ಪರ್ ಆಲ್ ಪ್ಲೇನ್ ಅಂದ್ರೆ ಏನಂತಂದ್ರೆ ಹಿಂಗಿದೆ, ಹಿಂಗೆ. ಓಕೆನಾ? ಸರಿ ನೋಡಿ, H ಪ್ಲಸ್ ಅಂದ್ರೆ ಡಿನೋಟ್ ಮಾಡ್ತೀವಿ ನಾವು, H ಪ್ಲಸ್ ಈಕ್ವಲ್ ಟು set of all complex numbers in a xy plane such that y is strictly greater than 0. ಇವಾಗ ಇಲ್ಲಿ ಇದೆಯಾ, ಇವಾಗ ಹಿಂಗೆ ಕಾಣಿಸ್ತಿದೆ XY ಪ್ಲೇನ್ ಇದೆ ಅಲ್ವಾ, ಇದರಲ್ಲಿ ಅಪ್ಪರ್ ಆಲ್ ಪ್ಲೇನ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ದಿಸ್ ಇಸ್ ಆಲ್ಪ್ ಅಲ್ವಾ, ಇದು ಆಫ್ ಆಗುತ್ತೆ, ಇದು ಕರೆಕ್ಟ್ ಅಲ್ವಾ, ಇಲ್ಲಿ ಕಟ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ y is greater than 0 ನೋಡಿ, ಅಪ್ಪರ್ ಈ ತರ ಇರುತ್ತಲ್ವಾ, ಯಾವಾಗಲೂ ಮೇಲ್ಗಡೆ ಇರುತ್ತಲ್ವಾ, ಕರೆಕ್ಟ್ ಅಲ್ವಾ? ಎಸ್ ಸರ್. ದಿಸ್ ಇಸ್ ಅಪ್ಪರ್. ಅಂದ್ರೆ ಅರ್ಥ ಏನಾದ್ರೆ ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ ಹೋಗ್ಬೇಕು, ಅಂದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ಇಸ್ ನಥಿಂಗ್ ಬಟ್ ವಾಟ್, y equal to 0 ನಾ? ಎಸ್ ಸರ್. y equal to 0 ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಆಗುತ್ತೆ. ಸೊ ಅಪ್ಪರ್ ಆಲ್ ಪ್ಲೇನ್ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, y is strictly greater than 0. ಅಂದ್ರೆ ನೀವು ಇನ್ ತೊಗೊಳಂಗಿಲ್ಲ, y equal to 0 ಇದೆ ನೋಡಿ ಅಂತ ತೊಗೊಳಂಗಿಲ್ಲ, ಎಕ್ಸ್ ಆಕ್ಸಿಸ್ ಬಿಡಬೇಕು, ಬಿಟ್ಬಿಟ್ಟು ಮೇಲೆ ಬರುತ್ತೆ ನೋಡಿ, ಅಪ್ಪರ್ ಆಲ್ ಪ್ಲೇನ್ ಇನ್ ತಗೋಬೇಕು. ಲೋಯರ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, y less than 0. ಓಕೆ, ಇವಾಗ ರೈಟ್ ಯಾವ್ದಾಗುತ್ತೆ, ಲೆಫ್ಟ್ ಯಾವ್ದಾಗುತ್ತೆ ಹೇಳಿ, ಇದರಲ್ಲಿ ರೈಟ್ ಯಾವ್ದಾಗುತ್ತೆ, ಲೆಫ್ಟ್ ಯಾವ್ದಾಗುತ್ತೆ? ಈಗ ಅಪ್ಪರ್ ಗೊತ್ತಾಯ್ತು ನಿಮ್ಗೆ. ಸೊ ಎಕ್ಸ್ ಇಸ್ ಲೆಸ್ ದನ್ 0 ಲೆಫ್ಟ್ ಆಗುತ್ತೆ. ಓಕೆ, ಇದು ಯಾವ ಆಕ್ಸಿಸ್ ನೋಡಿ, ಇದು y ಆಕ್ಸಿಸ್, ಅಂಡ್ ದಟ್ ಮೀನ್ಸ್ ವಾಟ್, x equal to 0 ಅಲ್ವಾ, x equal to 0 ಲೈನ್ ಅದು. ಸೊ x ಲೆಸ್ ದನ್ 0 ತಗೊಂಡ್ರೆ ನೀವು ಈ ಕಡೆ ಸ್ಟ್ರಿಕ್ಟ್ಲಿ ತಗೋಬೇಕು, ದಿಸ್ ಈಸ್ ಲೆಫ್ಟ್, ಸೊ ಲೆಫ್ಟ್ ಪ್ಲೇನ್ ಆಗುತ್ತೆ. ಈ ಕಡೆ ತಗೊಂಡ್ರೆ x ಗ್ರೇಟರ್ ದನ್ 0, ಕರೆಕ್ಟ್ ಅಲ್ವಾ? ಗ್ರೇಟರ್ ದನ್ 0, ಎಸ್ ಸರ್. x ಲೆಸ್ ದನ್ 0 ಬಂದ್ರೆ ನೆಗೆಟಿವ್ ಆಗುತ್ತೆ, ದಿಸ್ ಇಸ್ ನೆಗೆಟಿವ್ ಪಾರ್ಟ್. x ಗ್ರೇಟರ್ ದನ್ 0 ಅಂದ್ರೆ ಈ ಕಡೆ ಬರುತ್ತಲ್ವಾ, ಪಾಸಿಟಿವ್, ದಿಸ್ ಇಸ್ ರೈಟ್, ದಿಸ್ ಇಸ್ ಲೆಫ್ಟ್. ಸೊ ಮೇಲ್ಗಡೆ ತಗೊಂಡ್ರೆ ಅಪ್ಪರ್, ಕೆಳಗಡೆ ತಗೊಂಡ್ರೆ ಲೋಯರ್. ಓಕೆನಾ? ಈ ತರ ಇದೆ. ಇವಾಗ ಒಂದು ರಿಸಲ್ಟ್ ಇದೆ, ಏನಂತ ಹೇಳಿದೆ ನೋಡಿ, ಅಪ್ಪರ್ ಟು ಅಪ್ಪರ್ ಮ್ಯಾಪ್ ಆಗುತ್ತೆ, ಲೋಯರ್ ಟು ಲೋಯರ್ ಮ್ಯಾಪ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದೆ ನೋಡಿ. H ಪ್ಲಸ್ ಇದೆ ಅಂದ್ರೆ ಅಪ್ಪರ್ ಆಗುತ್ತೆ, ಯಾಕಂದ್ರೆ y ಗ್ರೇಟರ್ ದನ್ 0, H ಮೈನಸ್ ಅಂದ್ರೆ ಲೋಯರ್, L ಪ್ಲಸ್ ಅಂದ್ರೆ ರೈಟ್, L ಮೈನಸ್ ಅಂದ್ರೆ ಲೆಫ್ಟ್, ಈ ತರ ಕೊಟ್ಟಿದ್ದಾರೆ. ಸೊ ನಮಗೆ ರಿಸಲ್ಟ್ ಇರೋದೇನಂದ್ರೆ ನೋಡಿ, ಅಪ್ಪರ್ ಟು ಅಪ್ಪರ್ ಮ್ಯಾಪ್ ಆಗುತ್ತೆ, ಲೋಯರ್ ಟು ಲೋಯರ್ ಮ್ಯಾಪ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ಬಿಡುತ್ತೆ ಹೇಳಿ, ಆಪ್ಷನ್ 1, ಅಪ್ಪರ್ ಟು ಅಪ್ಪರ್, ಲೋಯರ್ ಟು ಲೋಯರ್. ಸೊ ಆಪ್ಷನ್ 1 ಕರೆಕ್ಟ್ ಇದೆ, ಮುಗಿತಾ ಅಲ್ಲಿಗೆ. ಬಟ್ ಆಪ್ಷನ್ 2 ಇದೆ ನೋಡಿ, ಅಪ್ಪರ್ ಟು ಲೋಯರ್, ಸೊ ಡಿಸ್ಕಾರ್ಡ್, ಅಪ್ಪರ್ ಟು ರೈಟ್ ಡಿಸ್ಕಾರ್ಡ್, ಅಪ್ಪರ್ ಟು ಲೆಫ್ಟ್ ಡಿಸ್ಕಾರ್ಡ್. ಸೊ ಅಪ್ಪರ್ ಟ್ರಯಾಂಗಲ್ ಟು ಅಪ್ಪಲ್ ಬರುತ್ತೆ, ನೆಕ್ಸ್ಟ್ ಲೋಯರ್ ಟು ಲೋಯರ್ ಬರುತ್ತೆ. ಕ್ಲಿಯರ್ ಆಯ್ತು? ಎಸ್ ಸರ್. ಅರ್ಥ ಆಯ್ತಾ ನಿಮಗೆ? ಆಮೇಲೆ ಗೊತ್ತಿರ್ಬೇಕು ನೋಡಿ, ಇಲ್ಲಿ AD ಮೈನಸ್ BC ನಾಟ್ ಈಕ್ವಲ್ ಟು 0 ಬರ್ಬೇಕು, ಅಂತ ಮಾತ್ರ ಇದು ಹೋಲ್ಡ್ ಆಗೋದು. ಏನ್ ಹೇಳಿ, AD ಮೈನಸ್ BC ನಾಟ್ ಈಕ್ವಲ್ ಬರುತ್ತಲ್ವಾ ಇಲ್ಲಿ,
AZ plus 0 divided by CZ plus D. ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಬಿ. CZ plus D. ಡೆಲ್ ಮಾಡಿ, ಅದು 0 ಇದೆ, ಇಲ್ಲಿ 0 ಇದೆ, ಡೆಲ್ ಮಾಡಿ. 1 ಇದೆ, 1 into 1 1 minus 3 into 0 0 0 not equal to 0. not equal to 0. ಹಾಗೇನಾಗುತ್ತೆ, ಅಪ್ಲೈ ಮಾಡ್ಬೋದು. ಸೊ ಅಪ್ಪರ್ ಟು ಅಪ್ಪರ್, ಲೋಯರ್ ಟು ಲೋಯರ್. ಓಕೆ ಆಯಿತು. ನೆಕ್ಸ್ಟ್ ನೋಡಿ, ಗೇಟ್ ಕ್ವಶನ್ ಇದೆ ಇಲ್ಲಿ ಒಂದು. ದ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ W equal to 2Z divided by Z minus 2 ಮ್ಯಾಪ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇನ್ Z ಪ್ಲೇನ್. ನೋಡಿ Z ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ Z ಪ್ಲೇನ್ ಅಂತ. ಸೊ ಇವಾಗ W ಪ್ಲೇನ್ ಅಲ್ಲಿ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ ಟು ಅಂದ್ರೆ ಯಾವ್ದಕ್ಕೆ ಮ್ಯಾಪ್ ಆಗುತ್ತೆ ಅಂತ. ಓಕೆನಾ, ಇಲ್ಲಿದೆ ನೋಡಿ. ಈ ತರ ಇದೆ ಅದು ಡೈಗ್ರಾಮು. ದಿಸ್ ಇಸ್ Z ಪ್ಲೇನ್. ಸೊ ಇವಾಗ W ಪ್ಲೇನ್ ಅಲ್ಲಿ ಏನಾಗುತ್ತೆ ಅಂತ ಇವಾಗ ನೀವು ಹೇಳ್ಬೇಕು. ಎಕ್ಸಾಮ್ ಪರ್ಪಸ್ ಯಾವ ತರ ಅಪ್ಲೈ ಮಾಡೋದು ಯಾವ ತರ ಅಂತ ಹೇಳ್ತೀನಿ ನೋಡಿ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ತಗೋಬೇಕಂತ ಹೇಳಿದ್ರೆ mod Z minus 1 less than 1. ಸೆಂಟರ್ ಏನಿದೆ ನೋಡಿ ಇಲ್ಲಿ, ದಿಸ್ ಇಸ್ ಸರ್ಕಲ್. ಸೆಂಟರ್ 1 ಇದೆ, ಇಲ್ಲಿ ಬರುತ್ತಾ, ದಟ್ ಇಸ್ 1,0. ಆಫ್ ರೇಡಿಯಸ್ ಏನಿದೆ ನೋಡಿ, ಆಫ್ ರೇಡಿಯಸ್ 1 ಇದೆ. ಸರ್ಕಲ್ ಆಫ್ ರೇಡಿಯಸ್ 1 ವಿತ್ ಆರಿಜಿನ್ ಏನಿದೆ ಇಲ್ಲಿ, ಸಾರಿ ಸೆಂಟರ್ ಏನಿದೆ 1,0 ಇದೆ. ಇಲ್ಲಿಂದ ರೇಡಿಯಸ್ ಬರ್ಕೊಂಡ್ಬಿಡಿ 1. Z minus 1 less than 1. ಅವ್ರು ಏನ್ ಹೇಳ್ತಿದ್ದಾರೆ, ಲೆಸ್ ದ್ಯಾನ್ 1 ಮೀನ್ಸ್ ವಾಟ್, ಇಂಟೀರಿಯರ್ ಪಾಯಿಂಟ್ಸ್ ಅಷ್ಟೇ ಅಲ್ವಾ, ಇಂಟೀರಿಯರ್ ಪಾಯಿಂಟ್ಸ್ ಓನ್ಲಿ, ಬೌಂಡ್ರಿ ತಗೊಳಂಗಿಲ್ಲ. ಸೊ ಇವಾಗ ಈ ಇಂಟೀರಿಯರ್ ಪಾಯಿಂಟ್ಸ್ ಇದೆ ನೋಡಿ, ಅನ್ಕೌಂಟಬಲ್ ನಂಬರ್ ಆಫ್ ಇಂಟೀರಿಯರ್ ಪಾಯಿಂಟ್ಸ್ ಇದೆ. ಆ ಇಂಟೀರಿಯರ್ ಪಾಯಿಂಟ್ಸ್ ನ ತಗೊಂಡ್ಬಿಟ್ಟು ಈ Z ಕೊಡ್ತಾ ಹೋದ್ರೆ 1 by 1. ಸೊ ಇಮೇಜ್ ಏನ್ ಬರುತ್ತೆ, ಯಾವ ಡಯಾಗ್ರಾಮ್ ಬರುತ್ತೆ ಇನ್ W ಪ್ಲೇನ್ ಅಂತ ಕ್ವಶನ್. ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಇಲ್ಲಿದೆ ನೋಡಿ, ಇದನ್ನ ಬರ್ಕೊಳ್ಳಿ, ಈ ತರ ಡಯಾಗ್ರಾಮ್ ಬರ್ಕೊಳ್ಳಿ. ಓಕೆನಾ, ಇಲ್ಲಿ ಮ್ಯಾಪಿಂಗ್ ಕೊಟ್ಟಿದ್ದಾರೆ. ಸೊ 1 ಪಾಯಿಂಟ್ ಇದಾನೆ ಇವಾಗ ಇಲ್ಲಿ, Z equal to 1 ಇದಾನ. ಸೊ ಆ ಪಾಯಿಂಟ್ ಅಂದ್ರೆ ಇಲ್ಲಿ ಕೊಟ್ಬಿಡಿ. 2 into 1 divided by 1 minus 2 ಆಗುತ್ತೆ. 2 by minus 1 minus 2 ಬರ್ತಿದೆ ನೋಡಿ. minus 2 means what, this is also complex number. ರಿಯಲ್ ಪಾರ್ಟ್ ಮಾತ್ರ ಬರ್ತಿದೆ, ಇಮೇಜರಿ ಪಾರ್ಟ್ ಏನಾಗ್ತಿದೆ ನೋಡಿ, 0 ಆಗ್ತಿದೆ. ಸೊ ರಿಯಲ್ ಪಾರ್ಟ್ ಆಫ್ W equal to -2, ಇಮೇಜಿನರಿ ಪಾರ್ಟ್ ಆಫ್ W ಏನ್ ಬಂದಿದೆ ನಮಗೆ 0 ಬಂದಿದೆ. 1 ಪಾಯಿಂಟ್ ತಗೊಂಡ್ವಿ ನಾವು, ಎಲ್ಲಾ ಪಾಯಿಂಟ್ಗೂ ಓಡಾಗಬೇಕು ಇವಾಗ ಅಂತ ರೀಸನ್ ಹೇಳ್ಬೋದು. ಆಪ್ಷನ್ 2 ಇದೆ ನೋಡಿ, ರಿಯಲ್ ಪಾರ್ಟ್ ಆಫ್ W ಗ್ರೇಟರ್ ದನ್ 0 ಕೊಟ್ಟಿದ್ದಾರೆ. ಸೊ ನಮಗೇನು ಬಂದಿದೆ, -2 ಲೆಸ್ ದನ್ 0. ಆಪ್ಷನ್ ಬಿ ಡಿಸ್ಕಾರ್ಡ್. ಇದೆ ನೋಡಿ, ಇಮೇಜಿನರಿ ಪಾರ್ಟ್ ಏನ್ ಬಂದಿದೆ ನೋಡಿ, ಬಂದೇ ಇಲ್ಲ, ಅಲ್ಲಿ 0 ಬಂದಿದೆ. ಅವ್ರು ಪಾಸಿಟಿವ್ ಅಂತ ಹೇಳ್ತಿದ್ರೆ ಡಿಸ್ಕಾರ್ಡ್. ಏನ್ ನೋಡ್ಕೊಳ್ಳೋದು, ಆಪ್ಷನ್ 1 ನೋಡ್ಕೊಂಡಿದೆ, ಆಪ್ಷನ್ 4 ನೋಡ್ಕೊಂಡಿದೆ. ಸೊ ಆಪ್ಷನ್ 4 ಇದೆ ನೋಡಿ, ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ W ಗೆ -2 ಲೆಸ್ ದನ್ 1 ಬಂದಿದೆ ಅಲ್ವಾ. ಓಕೆ, ಇಲ್ಲಿ ಏನ್ ಬಂದಿದೆ ನೋಡಿ, ಇಲ್ಲಿ mod W ಏನಾಗುತ್ತೆ ನೋಡಿ, mod W ಏನಾಗುತ್ತೆ, ಈಕ್ವಲ್ ಟು mod -2 ಆಗುತ್ತಾ, ಈಕ್ವಲ್ ಟು -2 ಬಂದಿದೆ. ಸೊ mod W ಇದೆ ಅಲ್ವಾ. ಓಕೆ, ಒಂದು ಕೆಲಸ ಮಾಡಿ, W plus 2 ತಗೊಂಡ್ಬಿಡಿ. ಓಲ್ಡ್ ಆಗುತ್ತೆ, ಅದು ಓಲ್ಡ್ ಆಗುತ್ತೆ, ಬೇಡ ಅದು. mod W plus 2 ಲೆಸ್ ದನ್ 1 ಬರಬೇಕು ಅಂತ ಒಂದು ಪಾಯಿಂಟ್ ಹೇಳಿ, ಅಂದ್ರೆ ಗ್ರೇಟರ್ ದನ್ 1 ಬರಬೇಕು. ಇಲ್ಲಿ 0 ತಗೊಂಡ್ರೆ 0 ಪಾಯಿಂಟ್ ಇದೆ, ಇಲ್ಲಿ 0 ತಗೊಂಡ್ರೆ ಏನಾಗುತ್ತೆ, 0 ಬರುತ್ತಲ್ವಾ. ಇಲ್ಲಿ ನೋಡಿ, 0 ತಗೊಂಬಿಡಿ ಅಷ್ಟೇ, 0 ತಗೊಳ್ಳಿ, 0 ಅರ್ಥ ಆಯ್ತಾ. ನಾವು ಸರ್ಕಲ್ ಬರ್ಕೊಂಡಿದೀವಿ, ಎಲ್ಲರೂ ನೋಡಿ ಅಬ್ಸರ್ವ್ ಮಾಡಿ ನೀವು, ಇಲ್ಲಿ mod Z minus 1 ಲೆಸ್ ದನ್ 1 ಕೊಟ್ಟಿದ್ದಾರೆ. ಈ ರೀಸನ್ ಅಲ್ಲಿ 0 ಪಾಯಿಂಟ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. 0 ಇಲ್ಲ ಬಿಡಿ, 0 ಇಲ್ಲ, ಕರೆಕ್ಟ್ ಅಲ್ವಾ. 0 ಆದ್ರೆ ಈಕ್ವಲ್ ಟು 1 ಆಗುತ್ತೆ ಸರ್, ಆಗಲ್ಲ, 0 ತಗೊಳಕ್ಕಾಗಲ್ಲ. ಓಕೆ, 1/2 ತಗೋಬೋದಾ ನೋಡಿ, 1/2 ತಗೋಬೋದಾ, 1/2 ತಗೊಂಡ್ರೆ ಇದೆ, 1/2 ತಗೊಂಡು 2 into 1/2 divided by 2 minus, sorry 1/2 minus 2 to get cancel, 1 divided by ಏನಾಗುತ್ತೆ, -3/2, 1 divided by -2/3 -3 2/3 ಆಗುತ್ತಲ್ವಾ ಇಲ್ಲಿ.
ಮೈನಸ್ 2/3 ಆಗ್ತಿದೆ. ಇವಾಗ ಮಾಡಿ ಡಬ್ಲ್ಯೂ ಮಾಡೋದು ಏನಾಗುತ್ತೆ, ಓಕೆ ಡಬ್ಲ್ಯೂ ಪ್ಲಸ್ 2 ಮಾಡಿ, ಡಬ್ಲ್ಯೂ ಪ್ಲಸ್ 2 ಮಾಡೋದು ಏನಾಗುತ್ತೆ ನೋಡಿ ಇಲ್ಲಿ, ಮೈನಸ್ 2/3 ಪ್ಲಸ್ 2 3 ಇಂಟು 2 6 ಆಗುತ್ತೆ. 4/3 ಮಾಡ್ 4/3 ಸೊ ಗ್ರೇಟರ್ ದ್ಯಾನ್ 1. ಬಟ್ ನಮಗೇನು ಬಂದಿದೆ ಇಲ್ಲಿ, ಲೆಸ್ ದ್ಯಾನ್ 1 ಬರ್ತಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ 4 ಇಸ್ ಆಲ್ಸೋ ಡಿಸ್ಕಾರ್ಡ್. ಇದು ಡಿಸ್ಕಾರ್ಡ್, ಇದು ಡಿಸ್ಕಾರ್ಡ್. ಸೊ ಆಪ್ಷನ್ 1 ಇದೆ ನೋಡಿ, ಅದು ಕರೆಕ್ಟ್ ಇದೆ. ಸೊ ಮೆಥಡ್ ತುಂಬಾ ಲೆಂತ್ ಇದೆ ಇದು, ಓಕೆನಾ? ಸೊ ಲೆಂತ್ ಇದ್ರೆ ಏನಂದ್ರೆ ನೋಡಿ, ಇವಾಗ ಅಲ್ಲಿ ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ ಝಡ್ ಅಲ್ಲಿ ಏನಾಗುತ್ತೆ ಅಂತ, ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಝಡ್ ಪ್ಲೇನ್. ಇವಾಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಇನ್ ಟರ್ಮ್ಸ್ ಆಫ್ ಝಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಝಡ್ ಮೈನಸ್ ಈ ಕಡೆ ತಗೊಂಡ್ಬಿಡಿ, ಏನಾಗುತ್ತೆ ಅವಾಗ ಡಬ್ಲ್ಯೂ ಇಂಟು ಝಡ್ ಮೈನಸ್ 2 ಈಕ್ವಲ್ ಟು 2z ಆಗುತ್ತೆ. ಡಬ್ಲ್ಯೂ ಇಂಟು ಝಡ್ ಏನಾಗುತ್ತೆ, ಡಬ್ಲ್ಯೂ ಝಡ್ ಮೈನಸ್ 2w ಈಕ್ವಲ್ ಟು 2z ಆಗುತ್ತೆ. ಇವಾಗ 2z ಅನ್ನು ಈ ಕಡೆ ತಗೊಂಡ್ಬಿಡಿ, ಡಬ್ಲ್ಯೂ ಝಡ್ ಮೈನಸ್ 2z ಈಕ್ವಲ್ ಟು 2w ಆಗುತ್ತೆ. ಝಡ್ ಕಾಮನ್ ತಗೊಂಡ್ರೆ w ಮೈನಸ್ 2 ಈಕ್ವಲ್ ಟು 2w ಆಗುತ್ತೆ. z ಈಕ್ವಲ್ ಟು 2w ಡಿವೈಡೆಡ್ ಬೈ w ಮೈನಸ್ 2 ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ ಇದು? z ಮೈನಸ್ 1 ರೀಸನ್ ಬೋತ್ ಸೈಡ್ ನೀವೇನ್ ಮಾಡ್ತೀರಾ, ಮೈನಸ್ 1 ಮಲ್ಟಿಪ್ಲೈ ಮಾಡಿ, ಸಾರಿ ಸಬ್ಸ್ಟ್ರಾಕ್ಟ್ ಮಾಡಿ. z ಮೈನಸ್ 1 ಈಕ್ವಲ್ ಟು 2w, w ಮೈನಸ್ 2 ಮೈನಸ್ 1 ಆಗುತ್ತೆ, ಈಕ್ವಲ್ ಟು 2w ಮೈನಸ್ ಇಲ್ಲಿ ಏನಾಗುತ್ತೆ ನೋಡಿ, w ಮೈನಸ್ ಮೈನಸ್ ಪ್ಲಸ್ 2 ಡಿವೈಡೆಡ್ ಬೈ w ಮೈನಸ್ 2 ಆಗುತ್ತೆ. ಕ್ಲಿಯರಾ? z ಮೈನಸ್ 1 ಈಕ್ವಲ್ 2w ಮೈನಸ್ w ಆಗುತ್ತೆ, ಪ್ಲಸ್ w ಮೈನಸ್ 2 ಆಗುತ್ತೆ. ಈಗ ಮಾಡ್ ಅಪ್ಲೈ ಮಾಡಿ, ಎರಡು ಕಡೆ ಮಾಡ್ ಅಪ್ಲೈ ಮಾಡ್ಬಿಡೋಣ. ಈ ತರ ಬರುತ್ತೆ. ಏನ್ ಕೊಟ್ಟಿದ್ದಾರೆ, ಮಾಡ್ z ಮೈನಸ್ 1 ಅಂದ್ರೆ ಲೆಸ್ ದ್ಯಾನ್ 1 ಕೊಟ್ಟಿದ್ದಾರೆ. ಸೊ ಇವಾಗ ಮಾಡ್ x ಬೈ y ಸ್ಪ್ಲಿಟ್ ಆಗುತ್ತಲ್ವಾ, ಮಾಡ್ x ಬೈ ಮಾಡ್ y ಅಂತ, ಅದ್ರ ಪ್ರಕಾರ ಮಾಡ್ w ಪ್ಲಸ್ 2 ಆಗುತ್ತೆ, ಡಿವೈಡೆಡ್ ಬೈ ಮಾಡ್ w ಮೈನಸ್ 2 ಲೆಸ್ ದ್ಯಾನ್ ಮಾಡ್ w ಮೈನಸ್ 2 ಆಗುತ್ತೆ. ಕ್ಲಿಯರ್ ಇದು? ಇವಾಗ w ಅಂತಂದ್ರೆ ಏನಿರುತ್ತೆ ನೋಡಿ, ಯು ಪ್ಲಸ್ ಐ ವಿ ಇರುತ್ತಾ, ಯು ಪ್ಲಸ್ ಐ ವಿ ತಗೋಬೋದಲ್ವಾ ನಾವು? ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ, ಯು ಪ್ಲಸ್ ಐ ವಿ ಪ್ಲಸ್ 2 ಲೆಸ್ ದ್ಯಾನ್ ಯು ಪ್ಲಸ್ ಐ ವಿ ಮೈನಸ್ 2 ಆಗುತ್ತೆ. ಇವಾಗ ರಿಯಲ್ ಪಾರ್ಟ್ ಏನಾಗ್ಬಿಡುತ್ತೆ, ಯು ಪ್ಲಸ್ 2 ಪ್ಲಸ್ ಐ ವಿ ಲೆಸ್ ದ್ಯಾನ್ ಯು ಮೈನಸ್ 2 ಪ್ಲಸ್ ಐ ವಿ ಹಿಂಗಾಗುತ್ತೆ. ಇವಾಗ ಏನಾಗ್ಬಿಡುತ್ತೆ, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಕಾಂಪ್ಲೆಕ್ಸ್ ನಂಬರ್ ಯು ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಲೆಸ್ ದ್ಯಾನ್ ಸ್ಕ್ವೇರ್ ರೂಟ್ ಯು ಮೈನಸ್ 2 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಇದಾಗ್ಬಿಡುತ್ತೆ ಯು ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4u ಪ್ಲಸ್ ವಿ ಸ್ಕ್ವೇರ್ ಲೆಸ್ ದ್ಯಾನ್ ಯು ಸ್ಕ್ವೇರ್ ಪ್ಲಸ್ 4 ಮೈನಸ್ 4u ವಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಯು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 4 ಗೆಟ್ ಕ್ಯಾನ್ಸಲ್, ಮೈನಸ್ 4 ಕಡೆ ತಗೊಂಡ್ಬಿಟ್ರೆ 8u ಲೆಸ್ ದ್ಯಾನ್ 0. ಸೊ ಯು ವಿ ಲೆಸ್ ದ್ಯಾನ್ 0 ಆಗ್ಬಿಡುತ್ತಾ? ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಸೆಟ್ ಆಫ್ ಆಲ್ w ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್ w ಏನ್ ಬರ್ತಿದೆ ಅಲ್ಲಿ ರಿಯಲ್ ಪಾರ್ಟ್, ದಟ್ ಈಸ್ ರಿಯಲ್ ಪಾರ್ಟ್ ಆಫ್ w. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ ಹಂಗಾರೆ? ಆಪ್ಷನ್ ಕ್ಲಿಯರ್ ಇದು? ಸೊ ನೋಡಿ, ಝಡ್ ಪ್ಲೇನ್ ಬಗ್ಗೆ ಕೊಟ್ಟಿರ್ತಾರಲ್ವಾ, ನೀವು ಝಡ್ ಪ್ಲೇನ್ ರಿಲೇಷನ್ ತಗೊಂಡೋಗ್ಬೇಕು, ಝಡ್ ಏನ್ ಬರುತ್ತೆ ಅಂತ. ಸೊ ತಗೊಂಡು ಮಾಡ್ಬೇಕಷ್ಟೇ. ಸೊ ಅಷ್ಟು ನೋಡ್ಕೊಂಡ್ರೆ ಸಾಕು, ಓಕೆನಾ? ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ. ಸೊ ಫಿಕ್ಸ್ಡ್ ಪಾಯಿಂಟ್ ಅಂತ ಬರುತ್ತೆ ಇವಾಗ. ಫಿಕ್ಸ್ಡ್ ಪಾಯಿಂಟ್ ಇವಾಗ ನೋಡಿ ಏನಂತ ಹೇಳ್ತಾರೆ ಅಂತಂದ್ರೆ, ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ಮಾತಾಡ್ತೀವಿ ನಾವು. ಡೆಫಿನೇಷನ್ ಇದನ್ನ ಸಿ ಇನ್ಫಿನಿಟಿ, ಇನ್ ಸಿ ಇನ್ಫಿನಿಟಿ ದಟ್ ಈಸ್ ಸಿ ಯೂನಿಯನ್ ಸಿಂಗಲ್ಟನ್ ಇನ್ಫಿನಿಟಿ, ಓಕೆನಾ? ಸೊ ಒಂದು ಪಾಯಿಂಟ್ ಇದೆ ಝಡ್ ಅನ್ನೋದು, ಅದನ್ನು ನಾವು ಇವಾಗ ಫಿಕ್ಸ್ಡ್ ಪಾಯಿಂಟ್ ಅಂತ ಕರಿಬೇಕು ಅಂತಂದ್ರೆ ಆಫ್ ಎಫ್ ಆಫ್ ಝಡ್, ಫಿಕ್ಸ್ಡ್ ಪಾಯಿಂಟ್ ಆಫ್ ಎ ಫಂಕ್ಷನ್ ಎಫ್ ಇಫ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಬರಬೇಕು. ಏನ್ ಬರ್ಬೇಕು ಹೇಳಿ? ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಬರಬೇಕು. ಸೊ ಅಂತ ಪಾಯಿಂಟ್ಸ್ ಏನಾದ್ರು ಕರಿತೀವಿ ನಾವು ಫಿಕ್ಸ್ಡ್ ಪಾಯಿಂಟ್ ಅಂತ ಕರಿತೀವಿ, ಓಕೆನಾ? ಇವಾಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇದೆ. ಸಿ ಇನ್ಫಿನಿಟಿ ಯಾವುದೇ ಪಾಯಿಂಟ್ಸ್ ಅನ್ನ ಕೊಟ್ರು ಅವೇ ಬರುತ್ತಾ? ಇಲ್ಲಿ ಯಾವುದೇ ಪಾಯಿಂಟ್ಸ್ ಅನ್ನ ಕೊಡಿ, ಈ ಮ್ಯಾಪಿಂಗ್ ಇದೆ ನೋಡಿ, ಏನಾಗುತ್ತೆ ಹೇಳಿ? ಎಫ್ ಆಫ್ 0 ಕೊಟ್ರೆ 0 ಬರುತ್ತೆ, ಎಫ್ ಆಫ್ 1 ಕೊಟ್ರೆ 1 ಅದೇ ಬರ್ತಿದೆ, ಎಫ್ ಆಫ್ 10 ಕೊಟ್ರೆ ಅದೇ ಬರ್ತದೆ. ಸಿ ಇನ್ಫಿನಿಟಿ ಸೆಟ್ ಪೂರ್ತಿ ಕೊಟ್ಬಿಟ್ರೆ ಏನಾಗುತ್ತೆ? ಎಫ್ ಆಫ್ ಸಿ ಇನ್ಫಿನಿಟಿ ಏನ್ ಬರುತ್ತೆ? ಸಿ ಇನ್ಫಿನಿಟಿನೇ ಬರುತ್ತೆ. ಎವರಿ ಪಾಯಿಂಟ್ ಏನಾಗ್ಬಿಡುತ್ತೆ ಹೇಳಿ?
ಫಿಕ್ಸ್ಡ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಬಾರ್ ಇದೆ ನೋಡಿ, ಅಲ್ಲಿ ಯಾವ್ದಾಗುತ್ತೆ ಫಿಕ್ಸ್ಡ್ ಪಾಯಿಂಟ್ ಅಂದ್ರೆ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಹಾಕ್ಬೇಕು ಇವಾಗ, ಕರೆಕ್ಟ್ ಅಲ್ವಾ? ಎಫ್ ಆಫ್ ಝಡ್ ಏನ್ ಕೊಟ್ಟಿದ್ದಾರೆ, ಝಡ್ ಬಾರ್ ಕೊಟ್ಟಿದ್ದಾರೆ ಈಕ್ವಲ್ ಟು ಝಡ್. ಝಡ್ ಬಾರ್ ಈಕ್ವಲ್ ಟು ಝಡ್ ಯಾವಾಗ ಆಗುತ್ತೆ? ಓನ್ಲಿ ಇಫ್ ಅಂಡ್ ಓನ್ಲಿ ಝಡ್ ಈಸ್ ರಿಯಲ್. ಸೊ ಇನ್ಫಿನಿಟಿ ಬಾರ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತಾ ಎಕ್ಸ್ಟೆಂಡೆಡ್ ಅಲ್ಲಿ? ಓಕೆನಾ? ಇನ್ಫಿನಿಟಿ ಬಾರ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಸೊ ಹಾಗಾಗಿ ರಿಯಲ್ ಪ್ಲಸ್ ಇನ್ಫಿನಿಟಿ ತಗೋಬೇಕು ನೀವು, ರಿಯಲ್ ಪ್ಲಸ್ ಇನ್ಫಿನಿಟಿ. ಓಕೆನಾ? ಇಲ್ಲಿದೆ ನೋಡಿ, ರಿಯಲ್ ಅಂಡ್ ಇನ್ಫಿನಿಟಿ ಆರ್ ಫಿಕ್ಸ್ಡ್ ಪಾಯಿಂಟ್ ಆಗುತ್ತೆ. ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಪ್ಲಸ್ ಎ ನಾಟ್ ಈಕ್ವಲ್ ಟು 0. ಇದಕ್ಕೇನು ಬರುತ್ತೆ ಹೇಳಿ? ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಪ್ಲಸ್ ಎ ಈಕ್ವಲ್ ಟು 0. ಎ ನಾಟ್ ಈಕ್ವಲ್ ಟು 0 ಆಗಿದೆ. ಫಿಕ್ಸ್ಡ್ ಪಾಯಿಂಟ್ ಏನ್ ಬರುತ್ತೆ ಹೇಳಿ? ಬರಿಬೇಕಿಲ್ಲಿ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಆಗ್ಬೇಕು ಇವಾಗ, ಈಕ್ವಲ್ ಟು ಝಡ್ ಪ್ಲಸ್ ಎ, ಕರೆಕ್ಟ್ ಅಲ್ವಾ? ಏನಾಗ್ಬಿಡುತ್ತೆ? ಝಡ್ ಝಡ್ ಕ್ಯಾನ್ಸಲ್, 0 ಏನ್ ಕೊಟ್ಟಿದ್ರೆ ಎ ನಾಟ್ ಈಕ್ವಲ್ ಟು 0 ಕೊಟ್ಟಿದ್ರೆ ಅಂದ್ರೆ ನೋ ಸಚ್, ಆದ್ರೆ ಇಲ್ಲಿ ಯಾವ ಸಿ ಎಲ್ ಬರಲ್ಲ. ಬಟ್ ಇನ್ಫಿನಿಟಿ ಏನಾಗುತ್ತೆ ನೋಡಿ, ಅಲ್ಲಿ ಇನ್ಫಿನಿಟಿ ಝಡ್ ಈಕ್ವಲ್ ಟು ಝಡ್ ಪ್ಲಸ್ ಎ ಆಗುತ್ತೆ ನೋಡಿ. ಇನ್ಫಿನಿಟಿ ಝಡ್ ಈಕ್ವಲ್ ಟು ಇನ್ಫಿನಿಟಿ ತಗೊಂಡ್ರೆ ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ ಪ್ಲಸ್ ಎ ಏನಾಗ್ಬಿಡುತ್ತೆ? ಇನ್ಫಿನಿಟಿ ಪ್ಲಸ್ ಎ ಅಂದ್ರೆ ಇನ್ಫಿನಿಟಿ ಆಗ್ಬಿಡುತ್ತಾ? ಅಂದ್ರೆ ಇನ್ಫಿನಿಟಿ ಒಂದೇ ಬರುತ್ತೆ. ಸೊ ಹಾಗೆ ಏನಾಗ್ಬಿಡುತ್ತೆ? ಇನ್ಫಿನಿಟಿ ಇಸ್ ದ ಓನ್ಲಿ ಫಿಕ್ಸ್ಡ್ ಪಾಯಿಂಟ್. ಫೈನೈಟ್ ನಂಬರ್ ಯಾವುದು ಬರಲ್ಲ. ಓಕೆ, ನೆಕ್ಸ್ಟ್ ಇದು ಕೇಳೋದು ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಿ. ಸೊ ಎವರಿ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಸ್ ಅಟ್ ಮೋಸ್ಟ್ 2 ಫಿಕ್ಸ್ಡ್ ಪಾಯಿಂಟ್. ಅಟ್ ಮೋಸ್ಟ್ ಅಂದ್ರೆ ಇವಾಗ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ. ಓಕೆನಾ? ನೀವು ಯಾವುದೇ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ತಗೊಳ್ಳಿ, ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಿರೋದು. ನಾವಿಲ್ಲಿ ಮಾತಾಡಿದ್ದೇನೋ ಇದು ಲೀನಿಯರ್, ಕರೆಕ್ಟ್ ಅಲ್ವಾ? ಸೊ ಬೈಲಿನಿಯರ್ ಇದೆ ನೋಡಿ, ಅಟ್ ಮೋಸ್ಟ್ 2 ಫಿಕ್ಸ್ಡ್ ಪಾಯಿಂಟ್ ಬರುತ್ತೆ. ಅರ್ಥ ಆಯ್ತಾ? ಅಟ್ ಮೋಸ್ಟ್ 2. ಅದನ್ನ ಬಿಟ್ಟು ಏನಾದ್ರೂ ಜಾಸ್ತಿ ಬಂತು ಅಂದ್ರೆ ಅದೇನಾಗ್ಬಿಡುತ್ತೆ ಹೇಳಿ? ಐಡೆಂಟಿಟಿ ಆಗ್ಬಿಡುತ್ತೆ. ಐಡೆಂಟಿಟಿ ಮೀನ್ಸ್ ವಾಟ್? ಸೊ ಏನ್ ಕೊಡ್ತಿರೋ ಅದೇ ಬರುತ್ತೆ. ದಟ್ ಮೀನ್ಸ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಅಂತ. ಓಕೆನಾ? ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಬರುತ್ತೆ. ಮೋರ್ ದೆನ್ 2 ಬಂದ್ರೆ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಆಗುತ್ತೆ. ದಟ್ ಇಸ್ ಐಡೆಂಟಿಟಿ ಮ್ಯಾಪಿಂಗ್. ಓಕೆ, ಇವಾಗ ನಾನು ಬರೀತೀನಿ, ಅದಕ್ಕೆ ಏನ್ ಬರುತ್ತೆ ನೀವು ಹೇಳಿ ನೋಡೋಣ. ಫಿಕ್ಸ್ಡ್ ಪಾಯಿಂಟ್ ಈಗ ತಗೊಳ್ಳಿ, ಯಾವ್ದಂದ್ರೆ ಹಿಂಗ್ ಕೊಡ್ತಾರೆ ನಿಮಗೆ, ಡಬ್ಲ್ಯೂ ಈಕ್ವಲ್ ಟು 1 - 2z ಡಿವೈಡೆಡ್ ಬೈ z - 1. ಏನ್ ಬರುತ್ತೆ ಹೇಳಿ ಫಿಕ್ಸ್ಡ್ ಪಾಯಿಂಟ್ ಇದಕ್ಕೆ ಈ ಮ್ಯಾಪಿಂಗ್? ಸೊ ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝಡ್ ಅಂತ. ಫಿಕ್ಸ್ಡ್ ಪಾಯಿಂಟ್ ಏನ್ ಬರುತ್ತೆ? ಎಷ್ಟು ಬರುತ್ತೆ? ಸೊ ಏನ್ ಮಾಡ್ಬೇಕು ಇಲ್ಲಿ? ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ತಗೋಬೇಕಾ? ಅಂದ್ರೆ ಡಬ್ಲ್ಯೂ ಈಕ್ವಲ್ ಟು ಏನು ತಗೋಬೇಕು? z is equal to ಝಡ್ ಇಂಟು ಈ ಕಡೆ ಬಂದಾಗುತ್ತೆ z - 1 z - 1 to 1 - 2z z square minus 2z ಆಗುತ್ತೆ. z square plus z plus sorry -1 equal to 0. z equal to -b plus or minus square root b square minus 4ac divided by 2 ಆಗುತ್ತೆ. ಸೊ -1 plus or minus square root 5/2. ಸೊ these are the two fixed point. ಅರ್ಥ ಆಯ್ತಾ? ಅಟ್ ಮೋಸ್ಟ್ 2 ಬರುತ್ತೆ ಅಂತ. ಸೊ 2 ಬಂದಿದೆ. ಓಕೆ, ಅರ್ಥ ಆಯ್ತಾ? yes sir. ಕ್ಲಿಯರ್ ಆಯ್ತು? yes sir. ಓಕೆ, ನೆಕ್ಸ್ಟ್ ಇನ್ನೇನು ಮುಗೀತಿದ್ದು ಒಂದು ಸ್ವಲ್ಪ ಇದೆ ಅಷ್ಟೇ. ಇದೆ ನೋಡಿ, ಸಿಂಪಲ್ ಫಾರ್ಮುಲಾ ಇದು. ಇಲ್ಲಿ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಇಲ್ಲಿದೆ ನೋಡಿ, ಟು ಫೈಂಡ್ ಎ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ಕೊಟ್ಟಿರ್ತಾರೆ ನೋಡಿ, 3 ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಎಲ್ಲಿ? ಇನ್ ಝಡ್ ಪ್ಲೇನ್ ಅಲ್ಲಿ. ದಟ್ ಈಸ್ Z1, Z2, Z3. ಸೊ ಅಂಡರ್ ಮ್ಯಾಪಿಂಗ್ ಇಲ್ಲಿ Z1 ಟು ಎಲ್ಲಿಗೆ ಹೋಗಿರುತ್ತೆ? W1 ಹೋಗಿರುತ್ತೆ 1 ಪಾಯಿಂಟ್. ನೆಕ್ಸ್ಟ್ W2 ಆಗಿರುತ್ತೆ, ಇನ್ನೊಂದು W3 ಹೋಗಿರುತ್ತೆ. ಓಕೆನಾ? ಇನ್ ಸಿ ಇನ್ಫಿನಿಟಿ ಈ ತರ ಇಮೇಜಸ್ ಕೊಟ್ಟಿರ್ತಾರೆ. W1 ಗೆ ಪ್ರೀ ಇಮೇಜ್ Z1 ಇದೆ, W2 ಗೆ Z2 ಇದೆ, W3 ಗೆ Z3 ಇದೆ. ಓಕೆನಾ? Z1 ಗೆ ಇಮೇಜ್ W1 ಇದೆ, ಈ ತರ ಇಮೇಜ್ ಕೊಟ್ಟಿರ್ತಾರೆ. ಸೊ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ನೀವು ಕಂಡು ಯಾವ ತರ ಫಾರ್ಮುಲಾ ಯಾವ ತರ ಬರ್ತದೆ ಇದನ್ನ ನೆನ್ಪಿಟ್ಕೊಂಡ್ಬಿಡಿ. Z ಬರುತ್ತೆ, Z1 ಬರುತ್ತೆ ಪಾಯಿಂಟ್, Z2 ಬರುತ್ತೆ, ಅದಾದ್ಮೇಲೆ Z3 ಬರುತ್ತೆ. ಸೊ ಅದು ನೆನ್ಪಿಟ್ಕೊಳ್ಳೋದು ವೆರಿ ಸಿಂಪಲ್. ಫಸ್ಟ್ Z ಇಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಇಲ್ಲಿ ಡಿಫರೆನ್ಸ್ ಮಾಡಿ. Z minus Z1 into Z2 minus Z3 ಎರಡು ಡಿಫರೆನ್ಸ್ ಇವಾಗ. ಸೊ ಪ್ರಾಡಕ್ಟ್ ಮಾಡಿ ಡಿವೈಡೆಡ್ ಬೈ, ಇವಾಗ ನೋಡಿ Z minus Z3 ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್. ನೆಕ್ಸ್ಟ್ ಇಲ್ಲಿ Z1 ಅರ್ಥ ಇದೆ ಫಾರ್ಮುಲಾ? ಈ ತರ ಬರ್ಕೊಳಕ್ ಬರಬೇಕು. ಈಕ್ವಲ್ ಟು
Z ಬದಲಿ W ಮಾಡಿ. W minus W1 into W 2 minus W3 divided by W W minus W3 W2 minus W2 minus W1. Z ಬದಲಿ ಏನು ತಗೋಬೇಕು? W ತಗೋಬೇಕು. Z1 ಬದಲಿ ಏನು ತಗೋಬೇಕು ಹೇಳಿ? W1. Z2 ಬದಲಿ W2. W2 ಸೇಮ್ ಇದು ಹೆಂಗಿರುತ್ತೋ ಹಂಗೆ ಬರ್ಕೋಬೇಕು. ಇದನ್ನ ಬರ್ಕೊಂಡು ಪಾಯಿಂಟ್ಸ್ ಏನು ಕೊಟ್ಟಿದ್ದಾರಲ್ಲ ಅದನ್ನ ಇಲ್ಲಿ ಪುಟ್ ಮಾಡ್ಬಿಟ್ಟು ನೀವು ಸಾಲ್ವ್ ಮಾಡಿದಾಗ ನಮಗೆ W equal to F of Z ಸಿಗುತ್ತೆ. ದಟ್ ಈಸ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಸಿಗುತ್ತೆ. ಅರ್ಥ ಇದೆ ಫಾರ್ಮುಲಾ? ಓಕೆ, ನಾವು ಸ್ವಲ್ಪ ಇದೆ ಸಂಜೆ ಮಾಡ್ತೀನಿ ತಗೊಳ್ಳಿ. ಓಕೆನಾ? ಸೊ ಡೌಟ್ಸ್ ಎಲ್ಲ ಕೇಳಿ. No, sir. Okay, thank you. Thank you, sir. Thank you, sir.